ಸೊ ಮಾಸ್ಟರ್ಸ್, ಸೊ ಇವತ್ತಿನ ಪರಿಪೂರ್ಣ ಧ್ಯಾನ ಕುಟುಂಬ. ಸೊ ಈ ಕುಟುಂಬಕ್ಕೆ ನಮ್ಮ ಮೈಸೂರಿನ ಮಾಸ್ಟರ್ ಆದಂತಹ ರಾಮಚಂದ್ರ ಸರ್, ಮೈತ್ರಿ, ಸೊ ಅದೇ ರೀತಿ ಆರಾಧ್ಯ ಹಾಗೂ ಸೊ ಅವರ ಮಗ, ಇವರೆಲ್ಲರನ್ನು ನಾವು ದೊಡ್ಡ ಚಪ್ಪಾಳೆಯೊಂದಿಗೆ ಮೊದಲು ಆಹ್ವಾನ ಮಾಡೋಣ. ಸೊ ವೆಲ್ಕಮ್ ಸರ್. ನನಗ್ ತಿಳಿದಂಗೆ ಎಲ್ರು ನಾವು ಯಾವ ರೀತಿ ಪ್ರಶ್ನೆ ಕೇಳ್ತೀನಿ ಅಂತ ವೇಟ್ ಮಾಡ್ತಿದ್ದೀರಾ ಅನ್ಕೋತೀನಿ. ಸೊ ಪರಿಪೂರ್ಣ ಕುಟುಂಬ ಅಂದ್ರೆ 360 ಡಿಗ್ರಿಯಿಂದ ಯಾವ ರೀತಿ ಅವರೆಲ್ಲ ಏನನ್ನ ಧ್ಯಾನ ಬಿಟ್ಟು ಇನ್ನೇನನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕೊಳ್ಳೋದಿಕ್ಕೆ ಇವತ್ತು ಪ್ರಶ್ನೆ. ಸೊ ಮೊದಲಿಗೆ ಅವರ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ, ಅದಾದ ನಂತರ ಪ್ರಶ್ನೆಗಳನ್ನ ಕೇಳೋಣ. ಎಸ್ ಸರ್, ತಮ್ಮ ಪರಿಚಯ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ರಾಮಚಂದ್ರ ರಾವ್ ಅಂತ, ಇಲ್ಲಿ ಮೈಸೂರು ಸೆಸ್ಕಾಮಲ್ಲಿ AWA ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಮೂಲತಃ ಬಳ್ಳಾರಿಯವರು, ಇಲ್ಲಿ ಮೈಸೂರಿಗೆ ಬಂದು 9 ಇಯರ್ಸ್ ಆಯಿತು ಸೆಟ್ಲ್ ಆಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈತ್ರಿ. ನಾವು ಮೈಸೂರಿಗೆ ಬಂದು 9 ಇಯರ್ಸ್ ಆಯಿತು. ನಾವು ಮೆಡಿಟೇಷನ್ ಮಾಡಿ 13 ಇಯರ್ಸಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಹಸ್ಬೆಂಡ್ 22 ಇಯರ್ಸಿಂದ ಮೆಡಿಟೇಷನ್ ಮಾಡ್ತಿದ್ದಾರೆ. ನನಗೆ ಮೆಡಿಟೇಷನ್ ಮಾಡು ಅಂತ ಜಸ್ಟ್ ಒಂದು ಟೈಮ್ ಹೇಳಿದ್ದಾರೆ ಅಷ್ಟೇ. ನಾನು ಆವಾಗಿಂದ ಡೈಲಿ ಮಾಡ್ತಾನೆ ಇದ್ದೀನಿ. ಆದರೆ ನಂಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ ಅವರು, ಮೆಡಿಟೇಷನ್ ಮಾಡು ಕಂಪಲ್ಸರಿ ಅಂತ. ನಮಗೂ ಮನಸ್ಸಿಗೆ ಬಂದು 13 ಇಯರ್ಸಿಂದ ಮಾಡ್ತಾನೆ ಇದ್ದೀವಿ. ಆದರೆ ಅವಾಗವಾಗ ಗ್ಯಾಪ್ ಆಗ್ತಾನೆ ಇದೆ. ಆದರೂ ಅವರು ಧೈರ್ಯ ಕೊಟ್ಟಿದ್ರು, ಪರವಾಗಿಲ್ಲ, ನಿನ್ಗೆ ಯಾವಾಗ ಮೆಡಿಟೇಷನ್ ಮಾಡೋಕ್ಕಾಗುತ್ತೋ ಆವಾಗೇ ಮಾಡು ಅಂತ. ಆದರೆ ನಮ್ಮನೆಯವರು ಯಾವಾಗಲೂ ಗ್ಯಾಪ್ ತಗೊಂಡೇ ಇಲ್ಲ. ನಾನು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ 10 ಮಿನಿಟ್ಸ್ ಡೈಲಿ ಮಾಡಿಸ್ತಾನೆ ಇರ್ತೀವಿ. ಮತ್ತು ನೈಟ್ ಮಲ್ಗೋಕ್ಕೆ ಮುಂಚೆ 10 ಮಿನಿಟ್ಸ್ ಮ್ಯೂಸಿಕ್ ಆನ್ ಮಾಡಿ ಮಲಗಿಸ್ತೀವಿ. ಅದು ಡೈಲಿ ನಮ್ಮ ರೋಟೀನ್ ಲೈಫ್ ಅದು. ಮತ್ತು ನನಗೂ ಟೈಮ್ ಸಿಗೋದು ಬರೀ ಮಧ್ಯಾಹ್ನ ಟೈಮ್ ಮಾತ್ರನೇ. ಒಂದು ½ ಅನ್ ಅವರ್ ನಾನು ಡೈಲಿ ಮೆಡಿಟೇಷನ್ ಮಾಡ್ತಾನೆ ಇರ್ತೀನಿ. ಮತ್ತು ನಮ್ಮ ಮಕ್ಕಳ ಹೆಲ್ತಲ್ಲಿ ಇರಲಿ, ಎಜುಕೇಷನ್ ಪರ್ಪಸ್ ಇರಲಿ, ಅದರಲ್ಲಿ ತುಂಬ ಚೇಂಜಸ್ ಬಂದಿದೆ. ಮತ್ತು ನನಗೂ ಅನಿತಾ ಮತ್ತು ಪವಿತ್ರ ಮೇಡಮ್ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಅವರಿಂದನೇ ನಾನು ಕಾವೇರಿ ಪಿರಮಿಡ್ಗೆ ಬಂದು ಮೆಡಿಟೇಷನ್ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಈಗ ತುಂಬ ಮುಂದಕ್ಕೆ ಹೋಗೋಣ ಇನ್ನೂ ಇದರಿಂದನೇ ಅಂತ ಅನ್ಕೊಂಡಿದ್ದೀವಿ. ಏನು ಓದ್ತಿದ್ಯಾ? ಧ್ಯಾನ ಎಷ್ಟೊತ್ತು ಮಾಡ್ತಿದ್ಯಾ? ಬುಕ್ಸ್ ಬಗ್ಗೆ ಹೇಳು ಎಲ್ರಿಗೂ. ನಾನು 7th ಸ್ಟ್ಯಾಂಡರ್ಡು. ನಾನು ಬುಕ್ಸ್ ಸ್ಟೋರೀಸ್ ಎಲ್ಲ ಬರೀತೀನಿ. ಆಮೇಲೆ ಬುಕ್ಸ್ ಓದ್ತೀನಿ. ಆಮೇಲೆ ನಾನು ಹಳೆಯ ಸ್ಕೂಲಲ್ಲಿ ಇದ್ದಾಗ ಅವರಿಗೆಲ್ಲ ಮೆಡಿಟೇಷನ್ ಹೇಳ್ಕೊಡ್ತಿದ್ದೆ. ಸ್ವಲ್ಪ ಜನ ನನಗೆ ಇಗ್ನೋರ್ ಮಾಡಿದ್ರು, ಆದರೆ ಸ್ವಲ್ಪ ಜನ ನನ್ನ ಮಾತು ಕೇಳಿದ್ರು. ಅವ್ರಿಗೆ ಫುಲ್ ರಿಲೀಫ್ ಅನ್ನಿಸ್ತಂತೆ ಮೆಡಿಟೇಷನ್ ಮಾಡಿದಾಗ. ಆಮೇಲೆ ನಾನು ಮೆಡಿಟೇಷನ್ ಮಾಡಿ ನನ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಯಿತು. ಅದರಿಂದ ನನ್ನ ಮಾರ್ಕ್ಸ್ ಜಾಸ್ತಿ ಆಯಿತು. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಭಾಳ ಜನ ಮೈಸೂರು ಬಿಟ್ಟು ಬೇರೆ ಡಿಸ್ಟಿಕ್ಗಳಿಂದ ಜಾಸ್ತಿ ಜನ ಇದರ ಕಾಣಿಸ್ತಾ ಇದೆ. ಇದು ನಮ್ಮದು ಧ್ಯಾನ ದಸರಾ ಅನ್ನೋದಕ್ಕೆ ಇಷ್ಟು ಗ್ರ್ಯಾಂಡ್ ಫುಲ್ ಸಕ್ಸಸ್ ಆಗೋಕ್ಕೆ ಮೇನ್ ಪಿಲ್ಲರ್ಸು ಒಂದು 4 ಸೇವಾ ರತ್ನಗಳು ಅಂತ ಹೇಳ್ಬೋದು. ಅದು ನಮ್ಮ ಚನ್ನಬಸವ ಸಾರು, ಅನಿತಾ ಮೇಡಮ್ ಕಟ್ಟಿದ್ದಾರೆ. ನಮ್ಮ ಪತ್ರಿ ಸಾರು ಆದೇಶಗಳದು ಬಂದಿದ್ದರಿಂದ ಕಟ್ಟಿದ್ದಾರೆ. ಒಂದು ಫಸ್ಟು ಧ್ಯಾನ ಮಾಸ ಪತ್ರಿಕೆ, ನಮ್ಮ ಮೈಸೂರು ಧ್ಯಾನ ಮಾಸ ಪತ್ರಿಕೆ ಒಂದು. ಇನ್ನೊಂದು ನಮ್ಮದು ಜೈವೋ ಮೆಡಿಟೇಷನ್ ಟೀಮ್ ಇದೆ, ಮೇಡಮ್ ಕಟ್ಟಿದ್ದಾರೆ, ತುಂಬ ಸ್ಟ್ರಾಂಗ್ ಟೀಮ್ ಅದು. ಇನ್ನೊಂದು ಧ್ಯಾನ ಲಹರಿ ಟೀಮ್ ಒಂದು. ಇನ್ನೊಂದು ನಾನು ಇವತ್ತು ಅಂದ್ಕೊಂಡಿದ್ದೀನಿ, ಒಂದು ಧ್ಯಾನ ಸೇವಾ ರತ್ನ ಅವಾರ್ಡ್ ಕೊಡೋಣ. ನಮ್ಮ ಮಲ್ಲೇಶ್ ಅಂತೂ ಈ ವರ್ಷ ಅವರು ಧ್ಯಾನಕ್ಕೆ ಬಂದಿದ್ದಾರೆ. ತುಂಬ ಎನಾರ್ಮಸ್ ಚೇಂಜಸ್ ಕಾಣಿದ್ದಾರೆ ಅವ್ರ ಲೈಫಲ್ಲಿ. ಧ್ಯಾನ ಸೇವಾ ರತ್ನಾಕರ್ ಅವಾರ್ಡ್ ಅಂತ ಅವರಿಗೆ. ಅಂಥ ವ್ಯಕ್ತಿ ನಾವು ನೋಡಿಲ್ಲ ಕೂಡ. 10 ಜನ ಮಾಡೋ ಕೆಲಸ ಬರೀ 3 ಡೇಸಲ್ಲಿ ಒಬ್ಬರೇ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ವ್ಯಕ್ತಿ. ಈಗ ಏನೋ ಊರಿಗೆ ಹೋಗ್ಬೇಕು ಅಂಥೇಳಿ ಹೋಗಿದ್ದಾರೆ ಊರಿಗೆ. ಇನ್ನೊಂದು ನಮ್ಮ ಕೃಷ್ಣ ಇರ್ಬೋದು, ನಮ್ಮ ಗಣೇಶ್ ಇರ್ಬೋದು, ನಮ್ಮ
ಪಿರಮಿಡ್ ಶಿಲ್ಪಿ ನಮ್ಮ ಗಿರೀಶ್ ಇರ್ಬೋದು, ನಮ್ಮ ಲೋಕೇಶ್ ಇರ್ಬೋದು, ತುಂಬ ಜನ ಶ್ರಮಪಟ್ಟು ಈ ಒಂದು ಧ್ಯಾನ ದಸರಾ, ಮತ್ತು ನಮ್ಮ ಇವರು ಪವಿತ್ರ ಮೇಡಮ್ಮು, ನಮ್ಮ ಇವ್ರು ಕಿರಣ್ ಅವರು ಇರ್ಬೋದು, ಧ್ಯಾನ ಕುಕ್ಕರಳ್ಳಿ ಅಂತ ಎವ್ರಿ ಸಾಟರ್ಡೆ ಸಂಡೇ ನಾನು ವಾಕಿಂಗ್ ಹೋಗ್ತಾ ಇದ್ದೆ. ನಾವು ಕೂಡ ನೋಡಿದ್ದೀವಿ, ಎಷ್ಟೋ ಜನಗಳನ್ನ ಕುಂದಿರಿಸ್ಬಿಟ್ಟು ಮರದ ಕೆಳಗಡೆಗೆ ಧ್ಯಾನ ಹೇಳ್ಕೊಡ್ತಿರ್ತಾರೆ. ಧ್ಯಾನ ಕುಕ್ಕರಳ್ಳಿ ಅಂತ, ಧ್ಯಾನ ಗ್ರಾಮೀಣ ಅಂತ, ಇವೆಲ್ಲವೂ ಮೈಸೂರಲ್ಲಿ ಕಂಟಿನ್ಯೂಸ್ ಆಗಿ ಎನಾರ್ಮಸ್ ಆಗಿ ನಡೀತಾನೆ ಇದ್ದಾವೆ. ಎಲ್ಲಿ ಹೋದ್ರೆ ಕೂಡ 1,00,000 ಪಾಂಪ್ಲೆಂಟ್ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಹತ್ರ ಮೈಸೂರಲ್ಲಿ ಒಂದು 30% ರೀಚ್ ಆಗಿದ್ದಾವೆ ಪಾಂಪ್ಲೆಂಟ್ಸ್ಗಳು. ಯಾರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೇಳ್ತಿದ್ದಾರೆ ಯಾವತ್ತು ಅಂತೇಳಿ. ಜಾಯಿನ್ ಆಗ್ತಾರೆ ನಾಳೆ ನಮ್ಮ MD ಅವ್ರದ್ದು ಇದೆ, ಅವರು ಬರ್ತೀನಂತ ಒಪ್ಕೊಂಡಿದ್ದಾರೆ. ಈ ಥರ ಎಲ್ಲ ಕಡೆಗೆ ಸರ್ಕ್ಯೂಟ್ ಆಗಿ ಇದೊಂದು ಧ್ಯಾನ ದಸರಾ ಅಂತ ತುಂಬ ಗ್ರ್ಯಾಂಡ್ ಪರಿಪೂರ್ಣ ಧ್ಯಾನ ಕುಟುಂಬ ಅಂತ ಕಾನ್ಸೆಪ್ಟು ಮೇಡಮ್ ತುಂಬ ಚೆನ್ನಾಗಿ ಹೊಂದಿದ್ದಾರೆ. ಈ ಕಾನ್ಸೆಪ್ಟು ಭಾಳ ಜನ ಇಷ್ಟಪಟ್ಟಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಫ್ಯಾಮಿಲಿ ಸಮೇತ, ಮಕ್ಕಳ ಸಮೇತ 7th ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಹೆಣ್ಣು ಮಗು ಜೊತೆಗೆ ತಂದೆ ಇರಬೇಕು ಅಂತ ಈ ಪ್ರೋಗ್ರಾಮ್ ತೋರಿಸ್ತಾ ಇದೆ. ನನಗದು ಅನುಭವ ಆಗ್ಬಿಟ್ಟಿದೆ. ಒಬ್ಬ ಹೆಣ್ಣು ಮಗು 7th ಸ್ಟ್ಯಾಂಡರ್ಡ್ ರೀಚ್ ಆಗಿದ್ದಾಳೆ ಅಂದರೆ ಅವಳಿಗೆ ಕಂಪಲ್ಸರಿ ಧ್ಯಾನ ಹೇಳಿಕೊಳ್ಳೇಬೇಕು ಅಂತ ಪರಿಸ್ಥಿತಿ. ಇಂಥ ಪ್ರೋಗ್ರಾಮ್ನ ನನಗೆ ಗೊತ್ತಾಗಿದೆ, ಅದು ನನಗೆ ಭಾಸ ಆಗಿದೆ. ಮೇಡಮ್ ಹೇಳಿದ ತಕ್ಷಣ ನನ್ನ ಮಗಳ ಜೊತೆಗೆ ನಾನು ಬೆರ್ತಿದ್ದೀನಿ. ಮಗಳ ಜೊತೆಗೂ ಧ್ಯಾನ ಅಂತೂ ರೆಗ್ಯುಲರ್ ಆಗಿ ಮಾಡ್ತಿರ್ತೀವಿ ನಾವು. ನೈಟ್ ಎಲ್ಲ ನೀವು ಮ್ಯೂಸಿಕ್ ಆಫ್ ಮಾಡೋದು ನಮಗೆ ಗೊತ್ತಿಲ್ಲ. ಯಾವಾಗ ಆನ್ ಮಾಡ್ತೀವಿ, 9:30 ಆನ್ ಮಾಡಿದ್ಮೇಲೆ ಯಾವಾಗ ಆಫ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನೈಟ್ ಎಲ್ಲ ಆನಲ್ಲೇ ಇರುತ್ತೆ ಅದು. ಯಾರನ್ನ ಎದ್ದೇಳ್ಬಿಟ್ಟು ರಾತ್ರಿ 3 ಗಂಟೆಗೆ ಆಫ್ ಮಾಡ್ತೀವಿ. ನಾನು 3 ಗಂಟೆಗೆ ಧ್ಯಾನಕ್ಕೆ ಎದ್ದೇಳಿದ್ಮೇಲೆ ನಾನು ಆಫ್ ಮಾಡ್ತಾ ಇರ್ತೀನಿ. ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತಿರ್ತಾರೆ. ಇದು ನಮ್ಮದು ಲೈಫಲ್ಲಿ ನಡ್ಕೊಂಡು ಬಂದಿದೆ. ಈಗ ನಮ್ಮ ಬೇಸಿಕ್ ಹೇಳ್ಬೇಕಂದ್ರೆ ನಾವು ಮೂಲತಃ ಬಳ್ಳಾರಿಯವರು. ನಾನೊಂದು 9 ಡಿಸ್ಟ್ರಿಕ್ಟ್ ಕೆಲಸ ಮಾಡಿದ್ದೀನಿ ಆ್ಯಸ್ ಎ ಸೆಸ್ಕಾಮಲ್ಲಿ AWE ಆಗಿ. ಗಂಗಾವತಿ ವರ್ಕ್ ಮಾಡಿದ್ದೀನಿ, ಮೇಡಮ್ ಅವ್ರ ಊರಲ್ಲಿ ವರ್ಕ್ ಮಾಡಿದ್ದೀನಿ. ಬಳ್ಳಾರಿ, ಹೊಸಪೇಟೆ, ಶಿವಮೊಗ್ಗ, ಬ್ಯಾಂಗ್ಳೂರು, ಚಾಮರಾಜನಗರದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗೂ ವರ್ಕ್ ಮಾಡಿಬಿಟ್ಟಿದ್ದೀನಿ. ಮೈಸೂರು, ಪುನಃ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ 6 ಮಂತ್ಸ್ ಆಯಿತು. ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದಕ್ಕೆಲ್ಲ ಒಂದೇ ಕಾರಣ, ನನಗೆ ಪಾಪಯ್ಯ ಹಾಲಲ್ಲಿ ಪಿರಮಿಡ್ ಧ್ಯಾನದ್ದು ಗೊತ್ತಾಯಿತು. ನಾವು ಫಸ್ಟು ಧ್ಯಾನ ಕಲ್ತಿದ್ದೆ ಸುಭಾಷ್ ಸರ್ ಕಡೆಯಿಂದಾನೆ. ನಮ್ಮ ಪಂಪಾರೆಡ್ಡಿ ಅವರು ಇದ್ದಾರೆ, ಎಲ್ಲರಿಗೂ ಗೊತ್ತು, ಬಳ್ಳಾರಿಯಲ್ಲಿ ಇರೋರು ಎಲ್ಲರಿಗೂ ಗೊತ್ತು. ಒಂದೇ ಮೆಡಿಟೇಷನ್ ಸೆಂಟರ್ ಇದ್ದಿದ್ದು ಪಾಪಯ್ಯ ಹಾಲ್. ಅಲ್ಲಿ ಪಂಪಾರೆಡ್ಡಿ ಅವರು ಪ್ರತಿಯೊಬ್ಬರು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಧ್ಯಾನಿಗಳಿಗೆ ಎಲ್ಲರಿಗೂ ಗೊತ್ತು. ಪಂಪಾರೆಡ್ಡಿ ಅವರು ಅವ್ರ ಕಡೆಯಿಂದ ನಾವು ಕಲ್ತಿದ್ದೀವಿ. ಅದೊಂದು ಧ್ಯಾನನೇ ನನಗೆ ಇಲ್ಲಿವರೆಗೆ 9 ರಿಂದ 10 ಡಿಸ್ಟ್ರಿಕ್ಟ್ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡಿದೆ. ಹೊಸಪೇಟೆಯಲ್ಲಿ ಮಾಡಿದ್ದೀವಿ. ಈ ರೀತಿ ಪ್ರತಿಯೊಂದು ರೈತರ ಜೊತೆಗೆ ಸ್ಟ್ರೈಕ್ಗಳು ಎಷ್ಟು ಫೇಸ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಸ್ಟ್ರೈಕ್ಗಳು ಮುಂದೆ ನಿಂತ್ಕೊಂಡು ನನಗೆ ಮಾತಾಡೋಕ್ಕೆ ಧೈರ್ಯ ಮಾಡಿಕೊಟ್ಟಿದ್ದಂದ್ರೆ ಒಂದೇ ಧ್ಯಾನ. ಅಂದರೆ ಪ್ರಚಾರದಲ್ಲಿ ನಾನು ಇರಲಿಲ್ಲ. ಈಗ ನಮ್ಮ ಚನ್ನಬಸವ್ರು ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದು ನಮಗೆ ಗೊತ್ತಿಲ್ಲ. ಗುಂಡ್ಲುಪೇಟೆ ಅಂತ ಯಾವುದೋ ಬೇಗೂರಲ್ಲಿದ್ವಿ. ಆ ಬೇಗೂರಿಂದ ನಮಗೆ ಕರ್ಕೊಂಡ್ಬಂದಿದ್ದಾರೆ. 6 ಮಂತ್ಸ್ ಆಯಿತು ನಾನು ಟ್ರಾನ್ಸ್ಫರ್ ಆಗಿ. 6 ಇಯರ್ಸಿಂದ ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಪ್ರತಿ ದಿವಸ ಬ್ಯುಸಿನೇ ನಮ್ಮ ಶೆಡ್ಯೂಲ್. ದಸರಾ ಕೂಡ ನಾನು ಲಾಸ್ಟ್ ಇಯರ್ ಬಾಂಬೆಗೆ ಹೋಗಿದ್ದೆ ಲೈಟಿಂಗ್ ತೊಗೊಂಡು. ಈ ವರ್ಷ ನಾನು ಕಲ್ಕತ್ತಾಗ ಹೋಗ್ಬರ್ಬೇಕಿತ್ತು. ಇದೆ ನಮ್ಮ MD ಅವರಿಗೆ ಇನ್ವೈಟ್ ಮಾಡೋಕ್ಕೆ ನಾವು ಚನ್ನಬಸವ್ರು ಹೋಗಿದ್ವಿ. ಅವಾಗ ಗೊತ್ತಾಯಿತು, ಇವ್ನು ಧ್ಯಾನ ದಸರಾ ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ, ಅವನಿಗೆ ಬಿಟ್ಬಿಡಿ, ಕಲ್ಕತ್ತಾ ಹೋಗೋದು ಬೇಡ ಈ ಸರಿ, ಬೇರೆಯವ್ರಿಗೆ ಕಳಿಸಿದ್ರು. ಆ ರೀತಿ ನಾವು ಪ್ರಚಾರ ಇರಲಿಲ್ಲ. ಅಂದರೆ ಧ್ಯಾನ ಅಂತೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ. ಧ್ಯಾನ 3 ಗಂಟೆಯಿಂದ 6 o'clockವರೆಗೆ ನಮ್ಮ ಕೇತಪ್ಪ ಸರ್ ಗ್ರೂಪಲ್ಲಿ ಜಾಯ್ನ್ ಆಗ್ತಾ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮ್ಯೂಸಿಕ್ಗೆ ಆಫ್ ಮಾಡ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಇದು ಮೇಡಮ್ ಕಾನ್ಸೆಪ್ಟ್ ತಂದಿದ್ದು ಧ್ಯಾನ ಕುಟುಂಬ, ಪರಿಪೂರ್ಣ ಧ್ಯಾನ ಕುಟುಂಬ. ಇದು ತುಂಬ ಹೈಲೈಟ್ ಆಗುತ್ತೆ ಮೇಡಮ್. ಇದು ಪ್ರತಿಯೊಬ್ಬರಿಗೂ ಮೇಡಮ್ ಇದು ಪ್ರೋಗ್ರಾಮ್ ಅಂತೂ ಇದು ಬೇಕೇ ಬೇಕು ಮೇಡಮ್. ಇಂಥ ಪ್ರೋಗ್ರಾಮ್ ನೀವು ಯಾವ ಇದರಲ್ಲಿ ಮೈಂಡ್ ಸೆಟ್ಟಲ್ಲಿ ಬಂತು ಗೊತ್ತಿಲ್ಲ. ಯೋಚನೆ ಭಾಳ ಚೆನ್ನಾಗಿದೆ ಮೇಡಮ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್. ಎಸ್ ಸರ್. ಸೊ ಮಾಸ್ಟರ್ಸ್, ಇಷ್ಟೊತ್ತು ನಾವೆಲ್ಲ ಅವರ ಸ್ಪಿರಿಚುವಾಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಅವರ ಡೈಲಿ ರೊಟೀನ್ ಹೇಗಿರುತ್ತೆ, ಅವರ ಫಿಸಿಕಲ್ ಆಕ್ಟಿವಿಟೀಸ್ ಏನಿರುತ್ತೆ, ಅವ್ರು ಹೇಗೆ ಎಂಜಾಯ್ ಮಾಡ್ತಾರೆ, ಆ ವಿಷಯಗಳ ಬಗ್ಗೆ ನಾವೆಲ್ಲ ಈಗ ತಿಳ್ಕೊಳ್ಳೋಣ. ಯಾಕಂದ್ರೆ ಬರೀ ಧ್ಯಾನ ಒಂದೇ ಅಲ್ಲ ನಮ್ಮ ಜೀವನ. ಸೊ ಧ್ಯಾನ ಒಂದು ಭಾಗ ಅಷ್ಟೇ, ಇನ್ನು ಹಲವಾರು ಭಾಗಗಳಿದೆ ನಮ್ಮ ಜೀವನದಲ್ಲಿ. ಆ ಹಲವಾರು ಭಾಗಗಳು ಏನೇನಿದೆ, ಸೊ ಅವೆಲ್ಲ ವಿಷಯಗಳನ್ನ ಅವರಿಂದಾನೇ ನಾವು ಇವತ್ತು ತಿಳ್ಕೊಳ್ಳೋಣ. ಎಸ್, ಫಸ್ಟ್ ನಾನು ಆರಾಧ್ಯಗೆ ಪ್ರಶ್ನೆ ಕೇಳ್ತೀನಿ. ಸೊ ನಿಮಗೆ ಆರಾಧ್ಯ ಹೇಳಿದ್ಲು ಆ ವಯಸ್ಸಲ್ಲಿ, ಯಾಕಂದ್ರೆ ನಾವು ಎಷ್ಟೋ ಈಗ ಓದಿದ್ರು ಕೂಡ ನಮಗ್ ಬರಲ್ಲ, ಅವಳು ಸ್ಟೋರೀಸ್ ಬರೀತಾಳೆ. ಸೊ ಅದ್ಭುತವಾಗಿ ಸ್ಟೋರೀಸ್ ಬರೀತಾಳೆ. ಎಷ್ಟೋ ಸ್ಟೋರೀಸ್ ಅನ್ನ ಬರ್ದಿದ್ದಾಳೆ. ನಾನು ಹೋದಾಗ ನನಗೆ ತೋರಿಸ್ತಾ ಇರ್ತಾಳೆ, ಆಂಟಿ ನೋಡಿ ಅಂತ. ನಾನು 2-3 ಸ್ಟೋರಿ ಓದಿದ್ದೆ, ತುಂಬಾ ಅದ್ಭುತವಾಗಿದೆ. ಸೊ ಈ ಸ್ಟೋರೀಸ್ ಅನ್ನ ಬರೆಯೋದಕ್ಕೆ ನಿಂಗೆ ಏನ್ ಇನ್ಸ್ಪಿರೇಷನ್? ಸೊ ಹೇಗ್ ಬರುತ್ತೆ ನಿಂಗೆ ಸ್ಟೋರೀಸ್ ಬರೀಬೇಕು ಅಂತ? ಎಲ್ಲ ನನ್ನ ಇಮ್ಯಾಜಿನೇಷನ್. ಆಮೇಲೆ ನಾನು ಮೆಡಿಟೇಷನ್ ಮಾಡಿದಾಗ ಒಂದು ಸ್ವಲ್ಪ ಕಾಣುತ್ತೆ ನನ್ನ ಕಣ್ಮುಂದೆನೆ, ಅದರಿಂದನೇ ನಾನು ಸ್ಟೋರೀಸ್ ಬರೀತೀನಿ. ಎಸ್, ವಂಡರ್ಫುಲ್.
ನೋಡಿ, ಧ್ಯಾನದಲ್ಲಿ ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ, ಮತ್ತೆ ಅವಳ ಇಮ್ಯಾಜಿನೇಷನ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಒಂದು ಚಿಕ್ಕ ಸ್ಟೋರಿಯನ್ನ ಕೇಳೋಣ. ಸೊ ಒಂದು ಸ್ಮಾಲ್ ಸ್ಟೋರಿ. ಸೊ ರೀಸೆಂಟ್ ಆಗಿ ಯಾವ್ದಾದ್ರು ಬರ್ದಿದ್ರೆ ಅದೊಂದು ಚಿಕ್ಕ ಸ್ಟೋರಿ. ಒಂದಿನ ಒಂದು ಕಾಡಲ್ಲಿ ಒಂದು ಕ್ರೋ ಕೂತಿರುತ್ತೆ ಮರದ ಮೇಲೆ. ಕೆಳಗೇನೆ ಒಂದು ಫ್ಲವರ್ ಇರುತ್ತೆ. ಆ ಫ್ಲವರು ಕ್ರೋನ ನೋಡಿ ಹಿಂಗೆ, ನೀನು ಇಷ್ಟು ಬ್ಲ್ಯಾಕ್ ಇದೆಯಾ, ಇಷ್ಟು ಕಪ್ಪಗಿದೆಯಾ, ನೀನು ಚೆನ್ನಾಗೇ ಕಾಣೋದಿಲ್ಲ, ನೋಡು ಆ ನವಿಲು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳುತ್ತೆ. ಆಮೇಲೆ ಆ ಕ್ರೋ ಸುಮ್ಮನೆ ಇರುತ್ತೆ, ಏನೋ ಒಂದು ಅಂತ. ಆಮೇಲೆ ಮತ್ತೆ ಆ ಫ್ಲವರ್ ಹೇಳುತ್ತೆ, ನೋಡು ಆ ಕೋಗಿಲೆ ಬ್ಲ್ಯಾಕ್ ಆದರೂ ಇದೆ, ಆದರೆ ಅದ್ರ ವಾಯ್ಸ್ ಎಷ್ಟು ಚೆನ್ನಾಗಿದೆ ನೋಡು ಅಂತ ಹೇಳುತ್ತೆ. ಆಗ ಆ ಕ್ರೋ ಹೇಳುತ್ತೆ, ನನಗೆ ಕಿವಿ ಇದೆ ಕೇಳಿಸ್ಕೊಳ್ಳೋಕ್ಕೆ, ಆ ಬ್ಯೂಟಿಫುಲ್ ವಾಯ್ಸ್ ಕೇಳಿಸ್ಕೊಳ್ಳೋಕ್ಕೆ ನನಗೆ ಕಿವಿ ಇದೆ. ಆಮೇಲೆ ನನಗೆ ಕಣ್ಣಿದೆ, ಆ ಬ್ಯೂಟಿಫುಲ್ ಫೆದರ್ಸ್ ನೋಡೋಕ್ಕೆ. ಆಮೇಲೆ ಅದು ಅದೆಲ್ಲ ಪಿಕಾಕ್ದು ಬ್ಯೂಟಿಫುಲ್ ಫೆದರ್ಸ್ ಎಲ್ಲ ನೋಡೋಕ್ಕೆ ಕಣ್ಣಿದೆ. ನೀನು ನನಗೇನಕ್ಕೆ ಆ ಥರ ಹೇಳ್ತೀಯಾ ಅಂತ ಅಷ್ಟೆ. ಎಸ್, ವಂಡರ್ಫುಲ್. ನೋಡಿ ಅಂದ್ರೆ ಸೊ ಎಷ್ಟು ಅದ್ಭುತವಾಗಿದೆ. ನೀವು ಏನೀಗ ಆ ಹೂ ಕೇಳುತ್ತಲ್ಲ ಕಾಗೆ, ನನ್ಗೆ ಅದು ಇದೆ, ಕಣ್ಣು ಅದ್ಭುತವಾಗಿ ನಾನು ನೋಡ್ಬೋದು ಎಷ್ಟೋ ವಿಷಯಗಳನ್ನ. ಅಂದ್ರೆ ನಾವು ಯಾವ ರೀತಿ ನೋಡ್ತೀವಿ. ಸೊ ನೀನ್ ಕರ್ರಗಿದ್ಯಾ ಅಂದ್ರೆ ಕರ್ರಗೆ ಅನ್ಕೋತೀಯ, ಬಟ್ ಆ ನೆಗೆಟಿವ್ ಬಿಟ್ಟು ನಮ್ಮಲ್ಲಿರುವ ಪಾಸಿಟಿವ್ ಏನಿದೆ ನಮ್ಮಲ್ಲಿ ಅನ್ನೋದನ್ನ ಹೈಲೈಟ್ ಮಾಡುತ್ತೆ. ಕಲರ್ ನಾನು ಕಪ್ಪಾಗಿರ್ಬೋದು, ಬಟ್ ನನ್ನಲ್ಲಿ ಅದ್ಭುತವಾದ ಕಣ್ಣಿದೆ, ಸುಂದರವಾದ ದೃಶ್ಯಗಳನ್ನ ನಾನು ನೋಡ್ಬೋದು, ಸುಂದರವಾದ ಶಬ್ದಗಳನ್ನ ನನ್ನ ಕಿವಿಯಿಂದ ಕೇಳ್ಬೋದು. ಸೊ ಅಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗ್ಬೇಕು, ಒಂದು ಹೂವು ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದೆ. ಹಾಗೆ ನಾವು ಕೂಡ ಪ್ರತಿಯೊಂದರ ಜೊತೆ ಮಾತಾಡ್ಬೋದು ಆ ಇಮ್ಯಾಜಿನೇಷನ್ ಅಲ್ಲಿ. ಅಂದ್ರೆ ಹೂ ನಮ್ಮ ಜೊತೆ ಮಾತಾಡ್ದಂಗೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ಟೋರಿ. ದೊಡ್ಡ ಚಪ್ಪಾಳೆ ಬರ್ಲಿ. ಸೊ ಎಸ್ ಸರ್, ನಿಮ್ಗೆ ಸೊ ನಾನು ಎಷ್ಟೋ ಸರಿ ಕೇಳ್ತಾ ಇರ್ತೀನಿ, ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಸೊ ಕೆಲವೊಂದ್ ಸರಿ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇರ್ತೀರಾ. ಸೊ ಅದಾದ್ಮೇಲೆ ಬೇರೆ ಬೇರೆ ಕಡೆ ವಿಸಿಟಿಂಗ್ ಇರುತ್ತೆ. ಸೊ ಆ ಪ್ರೆಷರ್ ಅಲ್ಲಿ ನಿಮ್ಗೆ ಸೊ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡೋವಾಗ ಏನಾದ್ರೂ ನಾನು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ ಹಿಂಗ ಆಗ್ತಿದ್ದೆ, ಸೊ ಇದ್ದಿದ್ರಿಂದ ಇದು ಚೆನ್ನಾಗಿದೆ, ನಾನು ಇಲ್ಲ ಅಂದ್ರೆ ಹಿಂಗ ಆಗ್ತಿದೆ, ಆ ರೀತಿ ಏನಾದ್ರೂ ಬಂದಿರುವಂತದ್ದು? ಆ ರೀತಿ ಏನಿಲ್ಲ. ನನಗೆ ಧ್ಯಾನಕ್ಕೆ ಬಂದಿದ್ಮೇಲೆ ನಾನು ಚಿಕ್ಕವನಿದ್ದಾಗೆ ಬಂದಿದ್ದೆ. ಡಿಪ್ಲೊಮಾ ಸೆಕೆಂಡ್ ಇಯರ್ ಓದುವಾಗನೇ ಬಂದಿದ್ದೆ. ಒಂದು 7 ವರ್ಷ ಧ್ಯಾನ ಮಾಡಿದ್ಮೇಲೆ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ಲು. ಇದಕ್ಕಿಂತ ಒಳ್ಳೇದು ನನಗೇನು ಬೇಡ ಮೇಡಮ್, ನನಗೇನು ಬೇಕಾಗಿಲ್ಲ. ನನಗೆ ಫಸ್ಟು ಗುರು ಅಂದರೆ ಪತ್ರಿಜಿ ಸರ್ ಅಂತ ಹೇಳ್ಬೋದು. ನಾನು ಇಷ್ಟು ಜನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮಾಸ್ಟರ್ಸ್ ಇದ್ದಾರೆ ಮೇಡಮ್. ನಾನು ಇವತ್ತೇ ಸ್ಟೇಜ್ ಮೇಲೆ ನಿಮ್ಮ ಜೊತೆಗೆ ನಾನು ಮಾತಾಡ್ತಿರೋದು ಕೂಡ. ಝೂಮಲ್ಲಿ ಎಷ್ಟೋ ಜನ ಕ್ಲಾಸ್ ನಡೆಸ್ತಾ ಇರ್ತಾರೆ. ನಾನು ಯಾವತ್ತೂ ಝೂಮಲ್ಲಿ ಕೂತ್ಕೊಂಡಿಲ್ಲ, ಈವೆಂದು ಇಂಥ ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡಿಲ್ಲ. ಅಫಿಷಿಯಲ್ ಡ್ಯೂಟಿನಾಗೆ ಮಾತಾಡಿದ್ದೀನಿ, 1000 ಜನ ಜೊತೆಗೆ ಡೈಲಿ ಮಾತಾಡ್ತಾ ಇರ್ತೀನಿ, ಅದು ಬೇರೆ ಮೇಡಮ್. ಆದರೆ ಇಂಥ ಒಂದು ಸಿಚುವೇಶನಲ್ಲಿ ಇಂಥದ್ದೊಂದು ನಮಗೆ ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಕ್ಕೆ ಈ PSSM ಮೈಸೂರಿನವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ತುಂಬ ಥ್ಯಾಂಕ್ ಯು. ಧ್ಯಾನಕ್ಕೆ ಮೇಡಮ್ ನಾನು ಬಂದಿದ್ದು ಚಿಕ್ಕವನಿದ್ದಾಗೆ ಬಂದಿದ್ದೆ. ಒಂದು 8 ಇಯರ್ಸ್ ಧ್ಯಾನ ಮಾಡಿದ್ಮೇಲೆ ಏನಾಯಿತು, ನಮ್ಮ ತಾಯಿಯವ್ರು ನಾವು ಚಿಕ್ಕವರಿದ್ದಾಗೆ ತೀರೋಗ್ಬಿಟ್ಟಿದ್ರು. ನನಗೆ 8 ಇಯರ್ಸ್ ಇತ್ತು, ಅವಾಗಲೇ ತೀರೋಗ್ಬಿಟ್ಟಿದ್ರು. ಸೊಸೈಟಿನಾಗೆ ನಮಗೆ ಯಾರು ಮನೆ ಒಳಗಡೆ ಕರ್ಕೊಳ್ತಿರ್ಲಿಲ್ಲ. ಯಾವುದೇ ಬರ್ತ್ಡೇ ಬರಲಿ ಮೇಡಮ್ ನಮಗೆ ಹೊರಗೆ ನಿಲ್ಲಿಸ್ತಾ ಇದ್ರು. ನಮ್ಮ ತಾಯಿಯವರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು, ಅದು ಗೊತ್ತಿರಲಿಲ್ಲ ನಮಗೆ. ನಮ್ದು ತುಂಬ ಬಡ ಕುಟುಂಬ ನಮ್ದೆಲ್ಲ. ನಮಗೆ ಧ್ಯಾನ ಮಾಡೋದಕ್ಕಿಂತ ಮೇಡಮ್ ಮುಂಚೆ ನಾವು ಬರೀ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ನಾನು ನ್ಯೂಸ್ ಪೇಪರು ವಾಸವಿ ಸ್ಕೂಲಲ್ಲಿ, ವಾಸವಿ ದೇವಸ್ಥಾನ ಹತ್ರ ಪತ್ರಿ ಸರ್ ಬರ್ತಾರಂತ ಒಂದು ಪೋಸ್ಟರ್ ಹಾಕಿದ್ರು. ಪೇಪರ್ ಓದ್ತಾ ಇದ್ದೆ. ಪೇಪರ್ ಓದ್ತಾ ಹೋಗ್ತಾ ಇದ್ವಿ. ಹೋಗಿದ್ಮೇಲೆ ಸುಭಾಷ್ ಪತ್ರಿ ಸರ್ ಬರ್ತಾರೆ ಅಂತ ಗೊತ್ತಾಯಿತು. ಹೋಗಿ 1 ಅವರ್ ಸುಭಾಷ್ ಪತ್ರಿ ಸರ್ ಕ್ಲಾಸ್ ನಡೆಸ್ತಾ ಇದ್ರು, ಫ್ಲೂಟ್ ನುಡಿಸ್ಕೊಡಿ. ಇನ್ನೂ ಅವಾಗ ಎಷ್ಟು ಝೂಮ್ ಅಂತ, ವಾಟ್ಸಪ್ ಅಂತ ಸ್ಮಾರ್ಟ್ ಮೊಬೈಲ್ಗಳೇ ಇರಲಿಲ್ಲ, ಎಲ್ಲ ಕೀಪ್ಯಾಡ್ ಮೊಬೈಲ್ಗಳು ಇದ್ವು. ಅವಾಗ 1 ಅವರ್ ಧ್ಯಾನ ಮಾಡಿದ್ವಿ. ಅವತ್ತು ನಮಗೆ ಗೊತ್ತಾಯಿತು, ಈ ಸೊಸೈಟಿಗೆ ನಾವು ಏನೋ ಒಂದು ಕೊಡಬೇಕು ಅಂದರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ. ನಮ್ದು ತುಂಬ ತೀರಾ ಬಡ ಕುಟುಂಬ ಮೇಡಮ್. ನಮ್ದು ತಿಂಡಿನೇ ಮಾಡಿರಲ್ಲ ನಾವು 3 ವರ್ಷ. ಇವಾಗ ನಾವು ಇಂಥ ಪೊಸಿಷನಲ್ಲಿ ಇದ್ದೀವಿ ಅಂದ್ರೆ ಮೇಡಮ್, ನಾವು 9 ಡಿಸ್ಟ್ರಿಕ್ ಹೋಗಿ ಅಷ್ಟು ಜನ ರೈತರ ಹತ್ರ ಎಲ್ಲ ನಿಂತ್ಕೊಂಡು ಮಾತಾಡಿ, ನಮ್ಮ ಚನ್ನಬಸವ ಸರ್ ಹತ್ರ ಬಂದಿದ್ಮೇಲೆ
ಒಬ್ಬೊಬ್ಬ MLA ಮನೆಗೆ 3-4 ಸರಿ ಓಡಾಡಿದ್ದೀವಿ. ಪ್ರತಿಯೊಬ್ಬರು ನಮಗೆ ಒಬ್ಲೈಜೇ ಮಾಡ್ತಾರೆ. ಅಂಥ ಸೊಸೈಟಿಯಿಂದ ನಾವು ಬೆಳೆದು ಬಂದಿದ್ದೀವಿ. ತುಂಬ ಖುಷಿಯಾಗಿದ್ದೀವಿ. ಇದೇ ಧ್ಯಾನನ ಮೇಡಮ್. ನಮಗೆ ಧ್ಯಾನ ಬೆಳಿಗ್ಗೆ ಮಾಡ್ತೀವಿ ನಾವು 3 ಅವರು. ಧ್ಯಾನಕ್ಕಿಂತ ಸಾಧನೆ ಇಂಪಾರ್ಟೆಂಟ್ ಅಂದರೆ ಧ್ಯಾನ ಸ್ಥಿತಿಯಲ್ಲಿ ಇರ್ತೀನಿ. ನಾನು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರ್ತೀನಿ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾವು ರೈತರು ನನ್ನ ಸಮಸ್ಯೆಗೆ ತೊಗೊಂಡು ಬಂದರೆ ನನ್ನ ಹತ್ರ ಯಾವ ರೀತಿ ನಾನು ಸ್ಪಂದನೆ ಮಾಡಬೇಕು. ನನಗೆ ಬೆಸ್ಟು AW ಅಂತ ಅವಾರ್ಡು ಕೊಟ್ಟಾರೆ, ಬೆಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಅವಾರ್ಡು ಕೊಟ್ಟಾರೆ. ಇದೇ ವರ್ಷ August 15ಗೆ ನನಗೆ ಬೆಸ್ಟ್ AW ಅಂತ ಮೈಸೂರಲ್ಲಿ ಅವಾರ್ಡು ಕೊಟ್ಟಾರೆ ಮೇಡಮ್. ನಾವೆಲ್ಲ ಬೆಳೆದು ಬಂದಿದ್ದು ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಾವೆಲ್ಲ. ನಾನು ಇಂಜಿನಿಯರಿಂಗು ಹುಬ್ಳಿನಾಗೆ ಹೋದೆ, ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆದೆ. ಕೆಲಸ ಸಿಕ್ಕಿರಲಿಲ್ಲ ನನಗೆ. ಆಮೇಲೆ ಗಂಗಾವತಿಯಲ್ಲಿ ಜೂನಿಯರ್ ಇಂಜಿನಿಯರಿಗೆ ಜಾಯ್ನ್ ಆಗಿ ಗಂಗಾವತಿನಾಗೂ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಶಿಕಾರಿಪುರ, ಶಿವಮೊಗ್ಗ ಡಿಸ್ಟಿಕ್, ಯಡಿಯೂರಪ್ಪರ ಊರಲ್ಲೇ ನನಗೆ ಅವರೇ ಹಾಕ್ಸ್ಕೊಂಡು ಕೆಲಸನೂ ಮಾಡಿದೆ. ಅಲ್ಲಿ ಟ್ರಾನ್ಸ್ಫರ್ ಆಗಿದ್ಮೇಲೆ ರಿಲೀವು ಮಾಡಿರಲಿಲ್ಲ. ಇವ್ರು ಕೆಲಸಗಾರರು, ಇವ್ರಿಗೆ ಉಳಿಸ್ಕೊಳ್ಳಿ ಅಂತೇಳಿ. ಇದೆಲ್ಲ ಬಂದಿದ್ದು ಮೇಡಮ್ ಒಂದೇ ಒಂದು ಕಾನ್ಸೆಪ್ಟು, ಧ್ಯಾನ ಸ್ಥಿತಿಯಲ್ಲೇ ಇದ್ದೆ. ಧ್ಯಾನ ಮಾಡ್ತಾ ಇದ್ವಿ ನಾವು. 100% ಧ್ಯಾನ ಮಾಡಿದ್ರೇ ಧ್ಯಾನ ಸ್ಥಿತಿ ಬರುತ್ತೆ. ಇದು ತಿಳ್ಕೋಬೇಕಂದ್ರೆ ಮೇಡಮ್ ಇದು ತುಂಬ 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 ಡೀಪಾಗಿ ಧ್ಯಾನ ಮಾಡಿದರೆ ಮಾತ್ರ ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲೇ ಇರ್ತೀವಿ. ಯಾವ ರೀತಿ ನಾವು ನಡ್ಕೋಬೇಕು, ನನಗೆ ಕ್ಲಾರಿಟಿಗಳು ಸುಮಾರಷ್ಟು ಬಂದಿದ್ದಾವೆ. ಚನ್ನಬಸವ ಅವ್ರ ಜೊತೆಗೆ ಒಂದು 3 ಮಂತ್ಸಲ್ಲಿ ಓಡಾಡಿದ್ದೀನಿ. ಪ್ರಚಾರ ಅನ್ನೋದು ಇವಾಗಲೇ ನಾನು ಭಾಗಿಯಾಗಿದ್ದು 3 ಮಂತ್ಸಲ್ಲಿ. ಬೆಳಿಗ್ಗೆ ಹೋಗಿದ್ದು ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬರೋ ಚನ್ನಬಸವ ಅವ್ರ ಜೊತೆಗೆ ಓಡಾಡೋದು, ಬರೋದು, ಹೋಗೋದು, ಬರೋದು ಮಾಡ್ತಾ ಇದ್ದೆ. ಆದರೆ ಅಷ್ಟು ನಮಗೆ ಒಂದು 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 ನೇಮ್ ಫ್ರೇಮ್ ಕೊಟ್ಬಿಟ್ಟಿದ್ದು. ಇವತ್ತು ಡ್ರೋನ್ ಶೋ ನಡೀತಾ ಇದೆ. ಲಾಸ್ಟ್ ಇಯರ್ ಇದೇ ಧ್ಯಾನ ದಸರಾದಲ್ಲಿ ಡ್ರೋನ್ ಶೋ ಪಾಸ್ಗಳೆಲ್ಲ ನಾನು ಅಲಾಟ್ಮೆಂಟ್ ಮಾಡಿದ್ದೆ. ಕೇಳಿದ್ದೆ ಕೂಡ, ನೀವು ಪಾಪ ಲೇಟ್ ಯಾರೂ ಬಂದಿರಲಿಲ್ಲ. ಅಷ್ಟು ನಾವು ಬ್ಯುಸಿ ಇರ್ತಾ ಇದ್ವಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಧ್ಯಾನ ದಸರಾಗೆ ನಮಗೆ ಇನ್ವೈಟ್ ಮಾಡಿ ಈ ಥರ ಬಂದು ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಒಂದೇ ಕಾರಣ ಮೇಡಮ್, ನಾವು ಧ್ಯಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಎಲ್ಲ ಜನಗಳು ಎಲ್ಲರೂ ಸೇರಿದಿರಲಿಲ್ಲ. ಯಾವಾಗಲೂ ನಾವು ಧ್ಯಾನ ಸ್ಥಿತಿಯಲ್ಲಿರೋಣ. ಏನೇ ನಡ್ಕೊಳ್ಳಿ, ಧ್ಯಾನ ಮಾಡಿದರೆ ಧ್ಯಾನ ಸ್ಥಿತಿ ಬರುತ್ತೆ. ಯಾವಾಗಲೂ ನಾವು ಆ ರೀತಿ ನಡ್ಕೊಂಡ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಸಾಧನೆ ಅನ್ನೋದು ಜಾಸ್ತಿ ಮಾಡ್ಬೋದು. ಯಾರ ಜೊತೆಗೂ ನೆಗೆಟಿವ್ ಬೇಡ. ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್. ಇವೆರಡು ಥಾಟ್ಸಿಂದ ನಾವು ಮುಂದೆ ಹೋಗ್ತಾನೆ ಇದ್ದೀನಿ ಮೇಡಮ್. ವಂಡರ್ಫುಲ್. ನೆಕ್ಸ್ಟ್ ಕ್ವಶನ್ ಮೇಡಮ್ಗೆ. ಮೈತ್ರಿ, ಸೊ ಎಲ್ಲರ ಮನೆಯಲ್ಲೂ ನೋವು, ನಲಿವು, ದುಃಖ, ಆನಂದ, ಸಂಭ್ರಮ ಎಲ್ಲಾನು ಇರುತ್ತೆ, ರೈಟ್? ಎಸ್ ಮೇಡಮ್, ನೀವು ರಾಮು ಸರಲ್ಲಿ ಯಾವುದೇ ವಿಷಯಕ್ಕೆ ಆಗಲಿ ಮೊದಲು ಕೋಪ ಮಾಡ್ಕೊಳ್ಳೋದು ಯಾರು? ಫಸ್ಟ್ ಕೋಪ ಸಾರ್ಗೆ ಬರೋದು. ಎಷ್ಟು ಕೋಪ ಅಂದರೆ ನಾವು 3 ಜನ ಸೈಲೆಂಟ್ ಆಗಿಬಿಡ್ತೀವಿ ಫಸ್ಟ್. ಅವರು ಹೇಳ್ತಾರೆ ಅಂದರೆ ತಪ್ಪಾಗಿ ಏನು ಹೇಳಲ್ಲ, ಏನೋ ಒಂದು ಕರೆಕ್ಟ್ ವೇಗೆ ಹೋಗಲಿ ಅಂತಲೇ ಹೇಳ್ತಾರೆ ಅಷ್ಟೇ. ಅದು ಎಷ್ಟಂದರೆ ಒಂದು ಟೆಕ್ಸ್ಟ್ ಬುಕ್ ಅಷ್ಟೇ ಹೇಳ್ತಾರೆ. ಅಂದರೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ನಾವು ತಿಳ್ಕೊಬೇಕಷ್ಟೆ. ಅಷ್ಟೇ. ಓಕೆ, ಬಟ್ ಅವರೇ ಕೋಪ ಮಾಡ್ಕೊಳ್ಳೋದು, ಅದು ಹೇಳೋದು, ಅವ್ರಿಗೆ ಕೋಪ ಬರೋದು ನಾವು ಮಾಡೋದು ತರಲೆ ಕೆಲ್ಸಕ್ಕಷ್ಟೇ. ನಾವು 3 ಜನ ಸೇರಿ ಏನೋ ಒಂದು ಮಾಡ್ತಾ ಇರ್ತೀವಿ. ಓಕೆ, ಅಂದ್ರೆ ನಂಗೆ ಏನಂದ್ರೆ ಎಷ್ಟೇ ಏಜ್ ಆಗ್ಲಿ, ಅದು ನಮ್ಮ ಒಳಗಡೆ ಒಂದು ಚಿಕ್ಕ ಪಾಪು ಇರುತ್ತೆ. ಆ ಪಾಪು ಮಾಡೋದು ಕೆಲ್ಸಕ್ಕೆ ದೊಡ್ಡವ್ರಿಗೆ ಕೋಪ ಬರುತ್ತೆ. ಅದು ನಾವು ಸ್ವಲ್ಪ ಅವಾಗ ತೋರಿಸ್ತಾ ಇರ್ತೀವಿ. ಓಕೆ, ಅವ್ರಿಗೂ ಕೋಪ ಬರೋದು ನಾರ್ಮಲ್ ಅದು. ಎಸ್, ಆ ಕೋಪಕ್ಕೆ ಫಸ್ಟ್ ಕ್ಷಮೆ ಕೇಳೋದು ಯಾರು? ನಾನೇ. ಓಕೆ, ದೊಡ್ಡ ಚಪ್ಪಾಳೆ ಬರ್ಲಿ ಸರ್. ನೀವ್ ಯಾವಾಗಾದ್ರೂ ಕ್ಷಮೆ ಕೇಳಿದ್ದು ಮೊದಲು? ಮೇಡಮ್, ಕೋಪ ಎಲ್ಲರಿಗೂ ಬರ್ಬೇಕು ಮೇಡಮ್. ಬರುತ್ತೆ ಸರ್, ಕೋಪ ಎಲ್ರಿಗೂ ಇರುತ್ತೆ. ಬಂದ್ರೆ ಮೇಡಮ್, ಯಾರು ಕೋಪ ಯಾರ ಮೇಲೆ ನಾವು ಮಾಡ್ಕೊಳ್ತೀವಲ್ಲ ಮೇಡಮ್, ಕೋಪ ಅದು ಲವ್ ಜಾಸ್ತಿ ಇರುತ್ತೆ ಪ್ರೀತಿ ಮೇಡಮ್. ಇರುತ್ತೆ, yes. ಜಾಸ್ತಿ ಪ್ರೀತಿ ಇರುತ್ತೆ ಮೇಡಮ್. ಅದನ್ನ ನಾನು ಬಯಸ್ತೀನಿ, ಎಲ್ಲರೂ ಕೋಪ ಮಾಡ್ಕೊಳ್ಳಿ. ಅದ್ರ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳಿ, ಆಗ್ಲೇ ತಕ್ಷಣನೇ ಸಾರಿ ಕೇಳಿ. ಅವ್ರಿಗೂ ಮಕ್ಕಳ ಮೇಲೆಕ್ಕಿಂತ ಕೋಪ ನನ್ನ ಮೇಲೆ ಜಾಸ್ತಿ ಬರೋದು. ಜಗಳ ಕೂಡ ನಾವು ಮಕ್ಕಳ ಮುಂದೆ ಆಡ್ತೀವಿ, ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಅದು ಜಾಸ್ತಿ ಮಾಡಿ ಮಕ್ಕಳನ್ನ ಅಳಿಸೋದು ಅದಂಥದ್ದು ಏನೋ ಒಂದಿನಕ್ಕೂ ನಾವು ಮಾಡಿಲ್ಲ. ಅದು ಪರ್ಸ್ನಲ್ ಆಗಿ ಕೂಡ ನಾವು ತಗೊಂಡಿಲ್ಲ. ಆಯಿತು, ಮಾಡಿದೀವ, ಮುಗೀತು ಅಷ್ಟವರೆಗೆ. ಆಮೇಲೆ ನಾನೇ ಹೋಗಿ ಟೀ ಕಾಫಿ ಕೇಳ್ತೀನಿ. ಇನ್ನು ಆಮೇಲೆ ಅದು ರೆಗ್ಯುಲರ್ ಲೈಫ್, ಹಾಗೆ ಇರಬೇಕು ಹೆಂಡತಿ ಗಂಡ ಅಂತ ಅಷ್ಟೆ. ನೀವ್ ಯಾವಾಗಾದ್ರೂ ಫಸ್ಟ್ ಟೈಮ್ ಕ್ಷಮೆ ಕೇಳಿದ್ದು ಸರ್? ಯಾಕಂದ್ರೆ ಅವರೇ ಕೇಳ್ತಾರೆ ಯಾವಾಗ್ಲೂ. ನೀವ್ ಕೇಳಿದ್ದು? ನಾನ್ ಕ್ಷಮೆ ಅಲ್ಲ ಮೇಡಮ್, ನಾನು ಹೆಂಡತಿ ಕಾಲಿಗೆ ಬಿದ್ದ್ಬಿಡ್ತೀನಿ. ಕ್ಷಮೆನೇ ಕೇಳಂಗಿಲ್ಲ, ಫಸ್ಟ್ ಹೋಗಿ ಕಾಲಿಗೆ ಬಿದ್ದ್ಬಿಡ್ತೀನಿ. ಮೇಡಮ್, ಯಾವಾಗಾದ್ರೂ ಬಿದ್ದಿರೋದು? ತುಂಬಾ ಸತಿ ಓ, ದೊಡ್ಡ ಚಪ್ಪಾಳೆ ನೋಡಿ. ಇದು ನಿಜವಾದ ಧ್ಯಾನ ಕುಟುಂಬ ಅಂದ್ರೆ. ಯಾಕಂದ್ರೆ ಇಲ್ಲಿ ದೊಡ್ಡೋರು ಚಿಕ್ಕೋರು ಇಲ್ಲ, ಎಲ್ಲ ಸಮಾನರು. ಜೋರಾಗಿ ಚಪ್ಪಾಳೆ ಇನ್ನೊಂದ್ಸಾರಿ.
ಸೊ ಇದು ನಮಗೆ ಬೇಕಾಗಿರೋದು. ಸೊ ನಿನ್ನೆ ನಾವು ಏನ್ ಕಲ್ತ್ಕೊಂಡ್ವಿ ಆ ಕುಟುಂಬದಿಂದ? ಸ್ನೇಹ ತತ್ವವನ್ನ ಕಲ್ತ್ಕೊಂಡ್ವಿ. ಇಲ್ಲಿ ಸಮಾನ ತತ್ವವನ್ನ ಕಲ್ತ್ಕೊತಾ ಇದೀವಿ. ದೊಡ್ಡದಾಗಿ ಚಪ್ಪಾಳೆ ಇನ್ನೊಂದ್ಸಾರಿ. ಎಸ್, ವಂಡರ್ಫುಲ್. ಸೊ ಇನ್ಮೇಲೆ ಗೊತ್ತಾಯ್ತಲ್ವಾ ಎಲ್ರಿಗೂ ಏನ್ ಮಾಡ್ಬೇಕಂತ? ಸೊ ಕ್ಷಮೆ ಕೇಳಂಗಿಲ್ಲ, ಡೈರೆಕ್ಟ್ ಕಾಲಿಗೆ ಬಿಡ್ಬೇಕು. ಯಾರೇ ಆಗಿರ್ಲಿ, ಬೀಳ್ತೀರಾ? ಎಸ್ ಸರ್ ನೋ? ಸೊ ಎಸ್, ಥ್ಯಾಂಕ್ ಯು ಸರ್. ಸೊ ಇವಾಗ ಆರಾಧ್ಯ. ಸೊ ಮಮ್ಮಿ ಪಪ್ಪ ಇದ್ದಾರೆ, ಸೊ ತಮ್ಮ ಇದ್ದಾನೆ. ನಿನ್ನ ನೋಡಿದ್ರೆ ಯಾರೋ ಜಗಳ ಆಡಲ್ಲ ಅಂತ ಗೊತ್ತಾಗತ್ತೆ. ಬಟ್ ಯಾವಾಗಾದ್ರೂ ಸೊ ಮಮ್ಮಿ ಬೈತಾ ಇರ್ತಾರೆ, ಅವಾಗ ಏನಾದ್ರೂ ನೀನ್ ಅದಕ್ಕೆ ತುಂಬಾ ಕೋಪ ಮಾಡ್ಕೊಂಡು ಬೇಜಾರಾಗಿರ್ತಕ್ಕಂಥ ಸಿಚುವೇಶನ್ಸ್? ಇಲ್ಲ, ನಾನು ಆ ಥರ ಮಾಡಲ್ಲ. ಅಮ್ಮ ಕೋಪ ಮಾಡ್ಕೊಂಡ್ರೆ ನಾನೇ ಹೋಗಿ ಸಾರಿ ಅಮ್ಮ, ಸಾರಿ ಅಮ್ಮ, ಅಮ್ಮ ಸಮಾಧಾನ ಆಗೋವರೆಗೂ ಸಾರಿ ಸಾರಿ. ಸೂಪರ್ ಸೂಪರ್ ಸೂಪರ್. ಎಸ್, ಮತ್ತೆ ಯಾವಾಗಾದ್ರೂ ನೀನು ಬೇಜಾರಾಗಿ ಕೇಳದೆ ಇದ್ರೆ ಅಮ್ಮ ನಿನ್ನ ಬಂದು ಸಾರಿ ಕೇಳಿರುವಂತ ಸಿಚುವೇಶನ್ಸ್ ಕೇಳಿದ್ದಾರೆ? ಎಸ್, ವಂಡರ್ಫುಲ್, ಸೂಪರ್. ಜೋರಾಗಿ ಚಪ್ಪಾಳೆ ಬರ್ಲಿ. ಸೊ ಸರ್, ಇನ್ನು ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಇವಾಗ ನಮ್ಗೆ ಹೇಳಿದ್ರಿ ಸಮಾನರು ಅಂತ ಗೊತ್ತಾಯ್ತು. ಸೊ ಕ್ಷಮೆಯಲ್ಲಿ ಮಾತ್ರ ಸಮಾನರಲ್ಲ, ನಾವು ಜೀವನದ ಎಲ್ಲಾ ವಿಷಯಗಳಲ್ಲಿ ಸಮಾನರು ಅಂತ ಹೇಳೋದಿಕ್ಕೆ. ಸೊ ಮನೆಯಲ್ಲಿ ಮಾಡುವಂತ ಕೆಲಸಗಳಲ್ಲಿ ಕೂಡ ಸಮಾನತೆ ಇದೆನಾ? ಇಲ್ಲ, ಎಲ್ಲ ಶೇರ್ ಮಾಡ್ಕೋತೀರಾ? ಮನೆ ಜವಾಬ್ದಾರಿ ಎಲ್ಲ ನಂದೆ. ಮಕ್ಕಳು ಓದೋದಿರ್ಲಿ, ಮನೆ ಕೆಲಸ ಎಲ್ಲ ನಮ್ದೆ. ಅವರು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ತಾಯಿ ಇಲ್ಲ, ಅಡಿಗೆ ಮಾಡಿ ಬೇರೆ ಬೇರೆ ಕಡೆ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಅದಕ್ಕೆ ಮನೆ ಕೆಲಸ ಯಾವುದು ನಾನು ಒಂದು ದಿನನೂ ಅವ್ರಿಗೆ ಹೇಳಿಲ್ಲ, ನಾನು ಹೇಳೋದು ಇಲ್ಲ ನೆಕ್ಸ್ಟ್ ಫ್ಯೂಚರ್ಗೆ. ಅಡಿಗೆ ಕೆಲಸ ಇಂದ ನೂಲು ಹೊಡಿಯೋದೆಲ್ಲ ಇಲ್ಲೆಲ್ಲ ಬಟ್ಟೆದೆಲ್ಲ ನಂದೆ. ಮಕ್ಕಳು ನೋಡ್ಕೊಳ್ಳೋದು ಕೂಡ ನಂದೆ. ಎಸ್, ಓಕೆ. ಈಗ ಈ 6 months ಇಂದ ಅವ್ರು ಮೈಸೂರಲ್ಲೇ ಇದ್ದಾರೆ. ಅವಾಗಿಂದ ಮಕ್ಕಳಿಗೂ ಓದಿಸೋದಿರ್ಲಿ ಸ್ವಲ್ಪ ಅವ್ರು ಸ್ವಲ್ಪ ಇತ್ತೀಚೆಗೆ ತಗೊಂತಿದ್ದಾರೆ ಅಷ್ಟೇ. ಅದಕ್ಕೆ ಮುಂಚೆ ಎಲ್ಲ ನಾನೇ. ಎಸ್, ವಂಡರ್ಫುಲ್. ಸೊ ಆರಾಧ್ಯ, ನಿಮ್ ಪಪ್ಪ ಯಾವಾಗಾದ್ರೂ ನಿಂಗೆ ಫೇವರೇಟ್ ಆಗಿ ಫುಡ್ ಮಾಡಿಕೊಟ್ಟಿದ್ದು? ಯಾವಾಗಾದ್ರೂ ಇಷ್ಟಪಟ್ಟು ನಿಂಗೆ ಫುಡ್ ಮಾಡಿಕೊಟ್ಟಿದ್ದು? ಮಾಡಿಸಿದ್ದಾರೆ, ಮೈಸೂರು ಪಾಕ್ ಮಾಡಿದ್ದಾರೆ ಒಂದು. ಓ, ಜೋರಾಗಿ. ಸೊ ನೆಕ್ಸ್ಟ್ ಟೈಮ್ ಎಲ್ರು ಸರ್ ಮನೆಗೆ ಮೈಸೂರು ಪಾಕ್ ತಿನ್ನಕ್ಕೆ ರೆಡಿನಾ? ಎಸ್ ಸರ್. ನೀವ್ ಯಾವಾಗಾದ್ರೂ ಸ್ಪೆಷಲ್ ಡೇ ಅಂತ ಮನೇಲಿ ಸರ್ಪ್ರೈಸ್ ಆ ತರ ಏನಾದ್ರೂ ಮಾಡಿದ್ದು, ಮ್ಯಾಮ್ಗಾಗಿರ್ಬೋದು ಅಥವಾ ಆರಾಧ್ಯಗೆ, ಮಕ್ಕಳಿಗೆ, ಸೊ ಯಾವಾಗಾದ್ರೂ ಸ್ಪೆಷಲ್ ಆಗಿ ಮಾಡಿರುವಂತಹ ದಿನ ಅಥವಾ ವಿಶೇಷವಾಗಿರುವಂತಹ ದಿನ? ಮಾಡಿದ್ದೀನಿ ಮೇಡಮ್. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ರಾತ್ರಿ 12 ಗಂಟೆಗೆ ಮಾಡಿದ್ದೀನಿ. ವೈಫ್ ಅದು ಬರ್ತ್ಡೇ ಎಲ್ಲ ರಾತ್ರಿ 12 ಗಂಟೆಗೆ ಮಾಡಿದ್ದೀನಿ. ಸೂಪರ್, ಜೋರಾಗಿ ಚಪ್ಪಾಳೆ ಬರ್ಲಿ. ಮತ್ತೆ ಇನ್ನೊಂದು ಸರ್ಪ್ರೈಸ್ ಅಂದ್ರೆ, ನಮ್ಮ ವೈಫಿಗೆ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ, ಅಡಿಗೆನೂ ನಾನೇ ಕಲಿಸಿದ್ದೀನಿ. ಓ, ಸ್ಟಾರ್ಟಿಂಗು ಅಡಿಗೆ ಕಷ್ಟಪಡ್ತಾ ಇದ್ರು ಅಡಿಗೆ ಮಾಡಕ್ಕೆ. ನಾವು ಚಿಕ್ಕವರಿದ್ದಾನೆ ಅಡಿಗೆ ಮಾಡಿ ಬೆಳೆದಿದ್ದವ್ರು ನಾವೆಲ್ಲ. ಇಂಜಿನಿಯರಿಂಗ್ ಎಲ್ಲ ಅಡಿಗೆ ಮಾಡಿ ಬೆಳೀತಾ ಇದ್ವಿ. ಅದನ್ನೆಲ್ಲ ಕಲಿಸ್ಕೊಟ್ಟಿವಿ. ನಮಗೇನೇನು ಗೊತ್ತು ಅದನ್ನೆಲ್ಲ ಕಲಿಸ್ಕೊಟ್ಟಿದ್ವಿ. ಎಸ್. ಸೊ ಇನ್ನೊಂದು ಹೇಳ್ಬೇಕು ಅಂದ್ರೆ, ಸರ್ರು ಹುಬ್ಳಿಲಿ ಓದಿದ್ದು ಅಂತ ಹೇಳಿದ್ದು, ರೈಟ್ ಸರ್? ಹುಬ್ಳಿ. ಎಸ್, BV ಕಾಲೇಜ್. ಎಸ್. ಸರ್ರು ಎಲ್ಲಿ ಅಂದ್ರೆ, ನಾವೆಲ್ಲ ಎಲ್ಲಿ ಓದ್ತೀವಿ? ರೂಮಲ್ಲಿ ಅಥವಾ ನಮ್ಗೆ ಇಷ್ಟವಾದ ಸ್ಥಳದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಿ. ಸರ್ ಎಲ್ಲಿ ಹೋಗಿ ಓದಿರ್ಬೋದು? ಎಲ್ಲಿ ಹೋಗಿ ಓದಿ? ಎನಿ ಗೆಸ್ಸಸ್? ಸರ್ ಎಲ್ಲಿ ಕೂತ್ಕೊಂಡು ಓದಿದ್ದಾರೆ? ಸ್ಮಶಾನ. ಎಸ್. ಸೊ ಸರ್ರು ಸ್ಮಶಾನದಲ್ಲಿ ಹೋಗಿ ಕೂತ್ಕೊಂಡು ಓದಿದ್ದಾರೆ. ಸೊ ಗ್ರೇಟ್. ಯಾಕಂದ್ರೆ ನಮ್ಮ ಮಾಸ್ಟರ್ಗಳಿಗೆ ಏನಾದ್ರೂ ಮಾಡ್ಬೇಕು, ಹೊಸದಾಗಿ ಮಾಡ್ಬೇಕು, ಇನ್ನೇನೋ ಮಾಡೋಣ, ಅಲ್ಲೋದ್ರೆ ಹೇಗಿರುತ್ತೆ ಹೀಗಿರುತ್ತೆ ಅಂತೇಳಿ ಸರ್ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಈಗ ನಾವು ಸ್ಟಾರ್ಟಿಂಗ್ ಹೋದಾಗೆ ಹುಬ್ಳಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೀಸು 16,000 ಹಾಸ್ಟೆಲ್ಗೆ, ಇಂಜಿನಿಯರಿಂಗ್ ಫೀಸು 6,000 2003 ಈ ಇಂಜಿನಿಯರಿಂಗ್ ಹಾಸ್ಟೆಲ್ ಫೀಸೇ ಜಾಸ್ತಿ ಆಗ್ಬಿಡ್ತು ಇಂಜಿನಿಯರಿಂಗ್ ಫೀಸ್ಗಿಂತ. 18,000 ಬೇಡ, ಇದು 18,000 ಬೇಡ ಅಂತ ಹಾಸ್ಟೆಲ್ ಸೇರಿರಲಿಲ್ಲ ನಾನು. ಸ್ಮಶಾನ ಇತ್ತು ವಿದ್ಯಾನಗರ್ ಅಂತ, ಹುಬ್ಳಿಯಿಂದ ಭಾಳ ಜನ. ವಿದ್ಯಾನಗರ್ ಮುಂದೆನೇ ಒಂದು ಸ್ಮಶಾನ ಇತ್ತು. ಆ ಸ್ಮಶಾನದ ಮುಂದೆನೆ ರೂಮ್ ಯಾರು ಬರಂಗಿಲ್ಲ, ಅಲ್ಲಿ
ರೂಮಿಗೆ ಯಾರು ತಗೊಳಕ್ ಬರಂಗಿಲ್ಲ. ಅಲ್ಲಿ ಬಾಡಿಗೆ 375 ರೂಪಾಯಿ ಬಾಡಿಗೆ. ಆ 375 ಬಾಡಿಗೆ ಕಟ್ಕೊಂಡು ಅಲ್ಲೇ ಇದ್ದೆ 1 ವರ್ಷ. ಅಲ್ಲೇ ಓದ್ತಾ ಇದ್ದೆ ಮೇಡಮ್. ಅದು ರಾತ್ರಿ ಹೊತ್ತೆಲ್ಲ ಹೆಣ್ಣುಗಳೆಲ್ಲ ಸುಟ್ಟೋಗಿದ್ಮೇಲೆ ಅದ್ರದ್ದು ರಂಜಕ ಅಂತ ಬರುತ್ತೆ, ರೆಡ್ ರಂಜಕ, ಸತ್ತೋಗಿದ್ ಬಾಡಿ ಎಲ್ಲ ಬರ್ಂಟ್ ಆಗಿದ್ಮೇಲೆ ಅದು ಉರಿತಾ ಇರ್ತೈತೆ ರಾತ್ರಿ ಹೊತ್ತೆಲ್ಲ. ಅದು ಸುಮಾರು ಸರಿ ನೋಡ್ಕೊಂತ ಕೂತ್ಕೊಳ್ತಾ ಇದ್ವಿ ನಾವು. ಒಬ್ನೇ ಇದ್ದೆ ರೂಮಲ್ಲಿ, ಯಾರು ಇರ್ಲಿಲ್ಲ. ಎಸ್, ವಂಡರ್ಫುಲ್ ಸರ್, ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ನೋಡಿ ಹೇಗೆಲ್ಲ ನಮ್ಮ ಪಿರಾಮಿಡ್ ಮಾಸ್ಟರ್ಗಳು ಸೊ ಏನೆಲ್ಲ ಕಲಿಬೇಕು, ಏನನ್ನ ನೋಡ್ಬೇಕು, ಹೊಸದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಪ್ರಯತ್ನ. ಸೊ ವಂಡರ್ಫುಲ್ ಸರ್. ಸೊ ನಾವು ಈಗ ಸಮಾನರಂತೆಲ್ಲ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೊ ನಿಮ್ಮ ಫ್ರೆಂಡ್ಸ್ಗಳ ಬಗ್ಗೆ, ಸೊ ಔಟಿಂಗ್ ಬಗ್ಗೆ, ಆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಸೊ ಪೂರ್ಣ ಸರ್ ಆಗಿರ್ಬೋದು, ಸೊ ನೆಕ್ಸ್ಟ್ ವಿನೋದ್ ಸರ್ ಇದ್ದಾರೆ. ಸೊ ಅವರ ಬಗ್ಗೆ ನೀವು, ಯಾಕಂದ್ರೆ ಇವಾಗ ಪೂರ್ಣ ಸರ್ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ, ನಿಮ್ಮ ಸ್ನೇಹ ಬಳಗ ಕೂಡ ಧ್ಯಾನ ಬಳಗ ಇದೆ, ಅದನ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಂತಾ ಇದ್ದೀರಾ? ನಾವು ಇತ್ತೀಚೆಗೆ ಮುಂಚೆ ನಮಗೆ ನೋಡಿದ್ರೇನೆ ಆಫೀಸಿಗೆ ಬಂದ್ರೆ ಎಷ್ಟೋ ಒಂದು ಸಿಟ್ಟಲ್ಲಿ ರ್ಯಾಶ್ ಅಲ್ಲಿ ಬರೋ ರೈತರು ಗೊತ್ತಲ್ಲ ಮೇಡಮ್. ಇತ್ತೀಚೆಗೆ ಪವರ್ ಸಪ್ಲೈ ಎಲ್ಲ NGY ಪವರ್ ಸಪ್ಲೈ 24 ಗಂಟೆ ಪವರ್ ಸಪ್ಲೈ ಈಗ ಕೊಡ್ತಾ ಇದೀವಿ. ಮುಂಚೆ ಎಲ್ಲ ಇರ್ಲಿಲ್ಲ, ಅದು ರೂರಲ್ ಸೈಡ್ ಎಲ್ಲ ಬರೀ 6 hours ಪವರ್ ಸಪ್ಲೈ ಇತ್ತು. ಇವಾಗ 24 ಗಂಟೆ ಕೊಡ್ತಿದೀವಿ. ರೈತರೆಲ್ಲ ಬಂದ್ರೆ ಮುಂಚೆ ಯಾರು ಆಫೀಸಲ್ಲಿ ಕೂತ್ಕೊಂಡ್ರೆ ಅವನಿಗೆ ಒಡೆಯಕ್ಕೆ ಬರೋರು, ಮಾತಾಡಕ್ ಯಾರು ಬರ್ತಿರ್ಲಿಲ್ಲ. ಅಂಥವ್ರಿಗೆಲ್ಲ ನಾವು ಸಮಾಧಾನ ಮಾಡೋದು. ಅದು ಎಂತ ಏರಿಯಾ ಅಂದ್ರೆ ಮೇಡಮ್, ಅದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ CM ಸಾಹೇಬರು ಇದ್ರು, ಯಡಿಯೂರಪ್ಪರು, ಅಂತ ಊರುಗಳಲ್ಲಿ ಒಡೆಯಕ್ಕೆ ಬರೋರು. ಅಷ್ಟು ರ್ಯಾಶ್ ಜನ. ನಾವು ಬಂದಿದ ತಕ್ಷಣನೇ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡೋದು. ಅದು ನಮ್ಮ ಮಾತು ಹಂಗಿರ್ತಿತ್ತು, ಅವ್ರ ಜೊತೆಗೆ ನಡವಳಿಕೆ ನಮ್ದು ಹಂಗಿರ್ತಿತ್ತು. ಏನ್ ಹೇಳಿದ್ರು ಕೂಡ ಕೇಳ್ತಾ ಇದ್ವಿ ನಾವು. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತೇಳಿ ನನ್ನ ಹತ್ರ ಬರೋರು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ. ಆ ರೀತಿ ಏನು ಇರ್ಲಿಲ್ಲ. ಇದು ಧ್ಯಾನದ್ದು ಮೇಡಮ್ 2 ಇದರಲ್ಲಿ ಭಾಗದಲ್ಲಿ ನಾನು ವಿಂಗಡಣೆ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಧ್ಯಾನ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನನಗೆ ಈಗ 23 ವರ್ಷ ಆಯ್ತು ನನ್ನ ಸರ್ವಿಸಿಗೆ ಜಾಯ್ನ್ ಆಗಿ. ಒಂದು ಫ್ಯಾಮಿಲಿ ಈ ಪ್ರೋಗ್ರಾಮ್ನಿಂದ ನನಗೆ ಏನು ಅರ್ಥ ಆಯ್ತು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಯಾರ್ಯಾರು ಮಕ್ಕಳಿಗೆ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದ್ದೀರಿ, ಅದು ಸ್ಪೆಷಲಿ ಹೆಣ್ಮಕ್ಳು 7th ಸ್ಟ್ಯಾಂಡರ್ಡ್ಗಿಂತ ಮೇಲ್ಪಟ್ಟಿದ್ದವರು, ಅಂಥವರಿಗೆ ಈ ಪ್ರೋಗ್ರಾಮಿಂದ ನನಗೊಂದು ರಿಯಲೈಸೇಷನ್ ಏನಾಯ್ತು, ಕಂಪಲ್ಸರಿ ಒಬ್ಬ ಮಗಳ ಜೊತೆಗೆ ನಾನು ಒಂದು 10 ನಿಮಿಷ ವಾಕ್ ಮಾಡಬೇಕು. ವಾಕ್ ಮಾಡ್ಕೊಂತ ಸ್ಪಿರಿಚುವಲ್ ಮಾತಾಡಬೇಕು. ಆಮೇಲೆ ಧ್ಯಾನ ಅಂತೂ ನಮ್ಮ ಮಗಳು ಮಾಡೇ ಮಾಡ್ತಾಳೆ. ಇದ್ರ ಬಗ್ಗೆ ನನಗೊಂದು ಈ ಪ್ರೋಗ್ರಾಮ್ ಇಂದ ಗೊತ್ತಾಯ್ತು. ಒಂದು ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಅಲ್ಲಿ ನಾನು ಎಲ್ಲಿ ಹೋದ್ರೆ ಕೂಡ ಒಂದು ಛಾಪು ಮೂಡ್ಸೇ ಬಂದಿದ್ದೀನಿ. ಎಲ್ಲಿ ಹೋದ್ರೆ ಕೂಡ, ಚಾಮರಾಜನಗರ ಹೋದ್ರೂ ಅವಾರ್ಡ್ ತಗೊಂಡೇ ಬಂದಿದ್ದೀನಿ. ಇಲ್ಲಿ ಗುಂಡ್ಲುಪೇಟೆ, ಬೇಗೂರು, ಗುಂಡ್ಲುಪೇಟೆ, ಮೈಸೂರು ಸಿಟಿ ಇರ್ಬೋದು, ಎಲ್ಲಿ ಹೋದ್ರೂ ಕೂಡ ಒಂದು ಛಾಪು ಮೂಡ್ಸೇ ಬಂದಿದ್ದೀನಿ. ಕೆಲಸ ಆ ರೀತಿ ಮಾಡ್ತೀನಿ, ಪ್ರಾಮಾಣಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಅಲ್ಲಿ ರೈತರು ಮೇಡಮ್ ಅಟ್ರಾಕ್ಟ್ ಆಗೇ ಆಗ್ತಾರೆ, ಧ್ಯಾನಕ್ಕೆ ಬಂದೇ ಬರ್ತಾರೆ. ಅವ್ರು ಏನ್ ಸರ್ ಇದು ನಿಮ್ಮ ಹತ್ರ ಬಂದ್ರೇನೆ ಸಾಕು ಅಂತ ಹೇಳ್ತಾ ಇದ್ರು. ಸಾಲ್ವ್ ಆಗುತ್ತೆ ಅಂತಾನೆ ಬರೋರು ನಮ್ಮ ಹತ್ರ. ಆ ರೀತಿ ಇತ್ತು ಮೇಡಮ್. ಎಸ್, ವಂಡರ್ಫುಲ್ ಸರ್. ಅಂದ್ರೆ ಆ ಫ್ರೆಂಡ್ಸ್ ಕೂಡ ಮೆಡಿಟೇಟರ್ಸ್ ಆದ್ರೆ ಹೇಗಿರುತ್ತೆ, ನಾವು ಮೊದಲು ಮೆಡಿಟೇಟರ್ ಆಗಿ ನಮ್ಮ ಶಕ್ತಿಯಿಂದ ಯಾವ ಕೆಲಸವನ್ನಾದ್ರೂ ಕೂಡ ಸುಲಭವಾಗಿ ಮಾಡಿಸ್ಕೊಳ್ಬಹುದು ಅಂತ ಸರ್ ಹೇಳಿದ್ರು. ಇದು ನನಗೆ ಬೇಗೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಟ್ರಾನ್ಸ್ಫರ್ ಆಗಿದ್ಮೇಲೆ ನನಗೆ ಸೆಂಡ್ ಆಫ್ ಕೊಡೋ ಟೈಮಲ್ಲಿ ಸುಭಾಷ್ ಪತ್ರಿ ಸರ್ದು ಫೋಟೋನೇ ಕೊಟ್ಟರು ನನಗೆ. ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು, ಹಬ್ಬ ತರನೇ ಮಾಡಿದ್ರು. ಪಟಾಕಿ ಸಿಡ್ಸಿದ್ದು, ನ್ಯೂಸ್ ಪೇಪರ್ನಾಗ ಹಾಕಿರೋದು, ಪೆಂಡಾಲ್ ಹಾಕಿ ಊಟ ಹಾಕ್ಸಿದ್ದು. ಅಷ್ಟು ರೈತರು ಮೇಡಮ್, ರೈತರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಂದ್ರೆ ರೈತರಿಗೆ ನಂಟು. ಫಸ್ಟ್ ಆಫ್ ಆಲ್ ರೈತರ ನಂಟಿದ್ರೆ ಎಲೆಕ್ಟ್ರಿಸಿಟಿ. ಆ ರೀತಿ ಎಲ್ಲರೂ ಆ ಭಾಗದಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಎದುರೋರು. ಇವಾಗ ನಾವು ಅಲ್ಲೋಗಿ ಸುಭಾಷ್ ಪತ್ರಿ ಸರ್ ಫೋಟೋ ತಗೊಂಡೆ ನಾವು ಬಂದಿದ್ದೀವಿ. ಅದು ಕಳ್ಸಿದಾರ ಅವ್ರು, ವಾಪಸ್ ಹೋಗಿ ಮೈಸೂರಿಗೆ ಹೋಗಿ ಅಂತೇಳಿ ಅವರು ಫೋಟೋನೇ ಕೊಟ್ಟು ಕಳ್ಸಿದ್ದಾರೆ ಮೇಡಮ್. ಆ ರೀತಿ. ಇನ್ನೊಂದು ಮೇಡಮ್ ಎಕ್ಸ್ಪೀರಿಯನ್ಸ್ ಒಂದು ಏನಾಗಿತ್ತು, ಇದನ್ನ ಹಂಚ್ಕೋಬೇಕು. ಸುಮಾರು ಜನ ಇದ್ದೀರಿ ನೀವೆಲ್ಲ. ಒಂದು ಆ ಸುಭಾಷ್ ಪತ್ರಿ ಸರ್ ಬಾಡಿ ವೆಕೇಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಆಕ್ಸಿಡೆಂಟ್ ಆಗಿತ್ತು ಮನೆ ಹತ್ರನೇ. ನಾನು ICU ಅಲ್ಲಿ ಅಡ್ಮಿಟ್ ಇದ್ದೆ, ಇಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ. ಬಾಡಿ ರಿಕವರಿ ಆಗ್ಬೇಕಿತ್ತು. ನೈಟ್ ಹೋಗಿ 12 ಗಂಟೆಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ ತಕ್ಷಣ ನನಗೆ ಕಾನ್ಶಿಯಸ್ನೆಸ್ ಬಂದಿದ್ದೆ ನೆಕ್ಸ್ಟ್ ಮಾರ್ನಿಂಗ್ 12 o'clock. 1 hour ಸುಮ್ಮನೆ ಕುತ್ಕೊಂಡೆ, ಆ ಕಡೆಗೆ ಈ ಕಡೆಗೆ ನೋಡಿದೆ. ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಗೊತ್ತಾಯ್ತು. ಎಲ್ಲಿ ಎದ್ದೇಳಬೇಡಿ ಅಂತ ಹೇಳಿದ್ರು. ನಾನು ಎದ್ದೇಳಂಗಿಲ್ಲ, ಏನಿಲ್ಲ ಅಂತ ಎಲ್ಲ ಕಿತ್ಕೊಂಡು ಬಂದು ಡಿಸ್ಚಾರ್ಜ್ ಆಗಿ ವೈಫಿಗೆ ಫೋನ್ ಮಾಡಿ ವಾಪಸ್ ಬಂದೇ ಬಿಟ್ಟೆ ಮನೆಗೆ.
ಮನೆಗೆ ಬಂದು ಕುತ್ಕೊಂಡೆ ಮೇಡಮ್. ಕುತ್ಕೊಂಡಿದ್ಮೇಲೆ ಏನಾಯ್ತು, 15 days ರಜಾ ಹಾಕಿದ್ದೆ, ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಸುಭಾಷ್ ಧ್ಯಾನ ಮಾಡಿ ಮಲಗಿದ್ದೆ, ರಾತ್ರಿ ಹೊತ್ತು ಮಲಗಿದ್ದೆ. ಮಾರ್ನಿಂಗ್ 4 o'clock ಬಂದು ನಾನು ಹೋಗ್ಬೇಕು 15 days ರಜಾ ಹಾಕಿದ್ದಲ್ಲ, ಕಡತಾಲಿಗೆ ಹೋಗ್ಬೇಕಂತ ಆಸೆ ಇತ್ತು. ಅದು ಆಗಿರ್ಲಿಲ್ಲ. ಹೋಗ್ಬೇಕು ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಾ ಇತ್ತು. 4 ಗಂಟೆಗೆ ಬಂದು ನೀನ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ, ಇನ್ನೂ ಬಂದಿಲ್ಲಲ್ಲ, ಏನಕ್ಕೆ ಬಂದಿಲ್ಲ ಅಂತೇಳಿ ಕಣ್ಣು ಮುಂದೆನೆ ಬಂದಿದ್ದಾನೆ. ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರು. ಇದೇ ನಿಂಗೆ ಎದ್ದೇಳಿ ನೋಡ್ತೀನಿ 6 ಗಂಟೆಗೆ ನಮ್ಮ ಮಂಜು ಅಂತಿದ್ದಾರೆ, ಇಲ್ಲೇ ಬಂದಿರ್ಬೇಕು. ಮಂಜುದು ಸ್ಟೇಟಸ್ ಓಪನ್ ಮಾಡಿ ನೋಡಿದೆ, ಸರ್ ಬಾಡಿ ವೇಕೆಂಟ್ ಮಾಡಿದ್ರು. ಅರೆ ಇದೇನು ಈ ರೀತಿ ಆಗ್ಬಿಟ್ಟಿದೆಲ್ಲ ಅಂತೇಳಿ ತಕ್ಷಣ ಮೇಡಮ್ ಇಲ್ಲೇ ಮೈಸೂರಿಂದನೇ ಬಸ್ ಹತ್ಕೊಂಡು ಸೀದಾ ಅಲ್ಲಿಗೆ ಹೋದೆ. ಅವಾಗ ನನಗೆ ಅಲ್ಲಿ ಚಂದ್ ಬಸ್ ಅವರು ಸಿಕ್ಕಿದ್ರು, ಬಾಡಿ ವೇಕೆಂಟ್ ಆಗಿದೆ ಅಂತ. ಅವಾಗ ಗೊತ್ತಾಯ್ತು. ಮುಂಚೆನೆ ಇಂಟಿಮೇಟ್ ಮಾಡಿದ್ರು, ಸರ್ ಬಾಡಿ ವೇಕೆಂಟ್ ಮಾಡ್ತಿದ್ದೀನಿ ಬರಬೇಕು ಅಂತ 2 days ಹಿಂದೆನೆ ಇಂಟಿಮೇಟ್ ಮಾಡಿದ್ರು. ಅದು ನಮಗೆ ಗೊತ್ತಿರ್ಲಿಲ್ಲ. ಅದು ಆಗಿ ಮೇಡಮ್, ಗುರು ಅನ್ನೋದು ಕಣ್ಣು ಮುಚ್ಚಿದ್ರೇನೆ ಗುರು ಕಾಣಿಸುತ್ತೆ ನಮಗೆ. ನಾವು ಕಣ್ಣು ತೆಗೆದು 4 ಗಂಟೆಗೆ ಬಂದಿದ್ದಾರೆ, ಮುಂದೆ ನಿಂತ್ಕೊಂಡಿದ್ದಾರೆ. ನನ್ನ ವೈಫಿಗೂ ಹೇಳಿದೆ ಈ ರೀತಿ ನಡೆದಿದೆ ಅಂದ್ರೆ, ಆಯ್ತು ನೀವು ಹೋಗ್ಬೇಕಂದ್ರೆ ಹೋಗ್ಬಿಡಿ, ನಾನು ಬರಂಗಿಲ್ಲ ಈಗ ಸದ್ಯಕ್ಕೆ, ಯಾರು ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರು. ಒಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟ್ ರೀಸೆಂಟ್ ಆಗಿ ನಡೆದಿದೆ, ಒಂದು 2 months ಹಿಂದೆ ನಡೆದಿರೋದು ಇದು. ಮನೆ ಹತ್ರ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದಾರೆ. ನಮ್ಮ ವಿಡಿಯೋ ಸಮೇತ ಇದಾವೆ, ಚನ್ನಬಸವ ಸರ್ಗೆಲ್ಲ ತೋರಿಸಿದೀವಿ. ಕಳ್ಳ ಬಂದಿದ್ದಾರೆ. ಸ್ಪಿರಿಚುವಲ್ ಮನೆ ಹತ್ರ ಕೂಡ ನಮಗೆ ಇನ್ಸೆಕ್ಟ್ಗಳು ಮನೆ ಒಳಗಡೆ ಕೂಡ ತೂರಂಗಿಲ್ಲ ಮೇಡಮ್. ಅಷ್ಟು ಪವರ್ಫುಲ್ ಇರುತ್ತೆ ನಮ್ಮ ಮನೆ. ಸ್ಪಿರಿಚುವಲ್ ಆಧ್ಯಾತ್ಮಿಕ ಧ್ಯಾನ ಮಾಡೋರ್ ಮನೆ ಸರೌಂಡಿಂಗು ಒಂದು ಇನ್ಸೆಕ್ಟ್ ಕೂಡ ಒಳಗಡೆ ತೂರ್ಬಿಟ್ಟು ಮನುಷ್ಯನ ಹಾರ್ಮ್ ಮಾಡಂಗಿಲ್ಲ ಅಂತ ಹೇಳಕ್ಕೆ ಇದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಧ್ಯಾನ ಮಾಡ್ಕೊಂತ ಕೂತ್ಕೊಂಡಿದ್ವಿ ನಾವು. ನಮ್ಮ ಪಾಡಿಗೆ ನಾವು ಮಲಗ್ಬಿಟ್ಟಿದ್ವಿ. 12:30 ಮನೆ ಹತ್ರ ಬಂದಿದ್ದಾರೆ ಕಳ್ಳ. ಗೇಟ್ ಜಂಪ್ ಮಾಡಕ್ಕೂ ಟ್ರೈ ಮಾಡಿದರೆ ಆಗಿಲ್ಲ. ಪಾಟ್ಸ್ ಇಟ್ಕೊಂಡು ಜಂಪ್ ಮಾಡಕ್ಕೂ ಆಗಿಲ್ಲ. ಇದಕ್ಕೂ ಮುಂದೆ ರೈತರು ಹೇಳಿದ್ರಲ್ಲ ಮೇಡಮ್, ಒಬ್ಬ ಮೇಡಮ್ ಹೇಳಿದ್ರು, ನಾಗರತ್ನ ಮೇಡಮ್, ಗಿಡಗಳು ಸಸಿಗಳು ಮನುಷ್ಯರಿಗೆ ಮಾತಾಡ್ತವೆ ಅಂತ ಹೇಳಿದ್ರಲ್ಲ ಮೇಡಮ್. ಅದು ನನ್ನ ಕಣ್ಣು ಮುಂದೆ ವಿಡಿಯೋದಲ್ಲಿ ಇದಾವೆ, ಮಾತಾಡಿದ್ದಾರೆ. ಕಳ್ಳ ಬಂದಾನೆ ಫಸ್ಟ್ ನಮ್ಮ ಮನೆ ಹತ್ರ, ಪಾಟ್ ಹತ್ರ ನಿಂತ್ಕೊಂಡು ಆ ಸಸಿಗೆ ಮಾತಾಡ್ಬಿಟ್ಟು ಎಲ್ಲ ಏನೇನೋ ಸನ್ನೆಗಳೆಲ್ಲ ಮಾಡಿದಾನೆ. ಎಲ್ಲ ಪಾಟ್ಗಳೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾನೆ. ಕಳ್ಳತನ ಮಾಡಕ್ ಬಂದಿದ್ದೋನು ನಮ್ಮ ಮನೆ ಕಸ ಗುಡ್ಸಿ ಹೋಗಿದ್ದಾನೆ. ಎಲ್ಲ ನೀಟಾಗಿ ಸವರ್ಬಿಟ್ಟು ಎಲ್ಲ ಪಾಟ್ ಕಳೆಗಳೆಲ್ಲ ತೆಗೆದ್ಬಿಟ್ಟು ವಿಡಿಯೋ ಸಮೇತ ಇದೆ ಮೊಬೈಲಲ್ಲಿ, ಅದನ್ನ ಕೂಡ ಬೇಕಾದ್ರೆ ನಾನು ಡಿಸ್ಪ್ಲೇ ಮಾಡಿಸ್ತೀನಿ. ಪಾಟ್ ಎಲ್ಲ ಕಳೆಗಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸವರ್ಬಿಟ್ಟು ಎಲ್ಲೆಲ್ಲಿ ಪಾಟ್ ಇಡ್ಬೇಕು ಅಲ್ಲೆಲ್ಲ ಇಟ್ಬಿಟ್ಟು 3 ಗಂಟೆವರೆಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಟ್ಟಿದೆ. ಯಾರು ನಮಗ್ ಮೇಡಮ್ ಹಾರ್ಮ್ ಮಾಡೋರು ಸಾಧ್ಯನೇ ಇಲ್ಲ, ಅದು ಬರೋದು ಇಲ್ಲ, ಅವ್ರ ಮನ್ಸಲ್ಲಿ ಕೂಡ ಬರಂಗಿಲ್ಲ. ನಮ್ಮ ಹತ್ರನೇ ಬಂದ್ಬಿಟ್ರೆ ಹೋಗಿ ಬಿಡ್ರಿ, ಇವನ್ ಪಾಡಿಗೆ ಇದನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ನನ್ನ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಅಲ್ಲಿ ಕೂಡ ಇದೇ ರೀತಿ ಆಗಿದೆ ನನಗೆ. ಅವನ್ ಪಾಡಿಗೆ ಅವ್ನು ಇರ್ತಾನೆ, ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಕಳ್ಳನೇ ಬಂದು ಹೋಗ್ಬಿಟ್ಟಿದ್ದಾನೆ ವಾಪಸ್. ಇನ್ನೇನ್ ಮಾಡ್ತಾರೆ, ಮನೆ ಒಳಗ್ ನುಗ್ಗಕ್ ಬಿಟ್ಟಿಲ್ಲ ಅವನಿಗೆ. ಅಷ್ಟು ಆ ಜಾಗ ಹಂಗಿದೆ ಮೇಡಮ್. ಆ ಸ್ಪಿರಿಚುವಲ್ ಅನ್ನೋದು ಮನೆಯಲ್ಲಿ ಎಲ್ಲರೂ ಸೇರಿ ಮಾಡಿದ್ರೆ ಆ ರೀತಿ ಪವರ್ಫುಲ್ ಇರುತ್ತೆ ಅಂತ. ಎಸ್ ಸರ್ ಹೇಳಿದ್ರು ನೋಡಿ, ಕುಟುಂಬ ಎಲ್ಲ ಧ್ಯಾನ ಮಾಡಿದಾಗ ಆ ಕುಟುಂಬದ ಶಕ್ತಿ ಮನೆ ತುಂಬಾ ಯಾವ ರೀತಿ ಇರುತ್ತೆ. ನಮ್ಮ ಮನೆ ಒಂದೇ ಅಲ್ಲ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ಇರುತ್ತೆ. ಸೊ ನೋಡಿ, ಆ ಕಳ್ಳನೇ ಏನೂ ಮಾಡೋಕ್ಕಾಗಿಲ್ಲ. ಮನೆ ಒಳಗಡೆ, ಕಾಂಪೌಂಡ್ ಒಳಗಡೆ ಬಂದಿದ್ದಾನೆ. ನಿಜವಾಗ್ಲೂ ವಿಡಿಯೋಸು ಇದೆ, ನಾವು ಕೂಡ ನೋಡಿದ್ದೀವಿ. ಆ ಗಿಡಗಳ ಜೊತೆ ಮಾತಾಡಿದ್ದಾನೆ. ಸರ್ ಎಷ್ಟು 2-3 ದಿನದಿಂದ ಅನ್ಕೊಂಡಿದ್ರಂತ ಇದೆಲ್ಲ ಸುಮಾರು ಕ್ಲೀನ್ ಮಾಡ್ಬೇಕಾಗಿತ್ತು ಅಂತ ನಾನು, ಆದ್ರೆ ಅವ್ರು ಬಂದ್ಬಿಟ್ಟು ಕ್ಲೀನ್ ಮಾಡೋಗಿದ್ದಾರೆ. ಸೊ ನೋಡಿ ಹೇಗೆ ಬಂದವರು ನಮ್ಮ ಮನೆಗೆ ಅಂದ್ರೆ. ಸೊ ಇದಕ್ಕೆ ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ, ಯಾಕಂದ್ರೆ ಸ್ಪಿರಿಚುವಲ್ ಇರ್ತಕ್ಕಂಥ ಫ್ಯಾಮಿಲಿ ಮನೆಗಳಲ್ಲಿ ನೀವೇನೇ ನೋಡಿ, ಉದಾಹರಣೆ ನಮ್ಮ ಮನೆ ಹೊರಗಡೆ ಕಾರ್ಗೆ ಕೀ ಕೂಡ ಎಷ್ಟು ಸರಿ ಬಿಟ್ಟಿದೀವೋ, ಬೈಕ್ಗೆ ಡೋರ್ ಎಷ್ಟು ಸರಿ ಓಪನ್ ಮಾಡಿ ಇಟ್ಟಿದೀವಿ. ನಿನ್ನೆ ಕೂಡ ಸರ್ ಹೇಳ್ತಾ ಇದ್ರು, ಶ್ರೀಧರ್ ಗೌಡ್ ಸರ್, ಮೇಡಮ್ ನಿಮ್ಮ ಮನೆ ಬಿಟ್ಟೋಗಿದ್ರ, ಯಾರಾದ್ರೂ ಏನಾದ್ರು ಕಳ್ತಾನೆ. ನಾನು ಹೇಳ್ದೆ, ಸರ್ ನಮ್ಮ ಮನೆ ಡೋರ್ ತೆಗ್ದೋಗ್ತೀನಿ, ಬಂದು ತಗೊಂಡೋಗ್ಲಿ ನೋಡೋಣ ಯಾರಾದ್ರೂ ಅಂತ ಹೇಳ್ತಿದ್ದೆ ನನ್ನ ಸರ್ಗೆ. ಅಂದ್ರೆ ನಿಮ್ಮ ಮನೆಯ ಶಕ್ತಿ ಯಾವ ರೀತಿ ಇರುತ್ತೆ. ಬಂದವನು ಕೂಡ ಕಳ್ತನ ಮಾಡಕ್ಕೆ ಬಂದಿರ್ತಾನೆ, ಬಟ್ ಅವನ ಬದಲಾವಣೆ ಆಗುತ್ತೆ ಆ ಶಕ್ತಿಯಿಂದ. ಸೊ ಆ ಶಕ್ತಿ ಈ ಧ್ಯಾನ ಶಕ್ತಿಯಲ್ಲಿದೆ ನೋಡಿ. ಒಂದು ಕುಟುಂಬ ಮಾಡಿದ್ರೆ ಧ್ಯಾನ, ಆ ಧ್ಯಾನದ ಕುಟುಂಬದಿಂದ ಮನೆಯ ಶಕ್ತಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ತೋರಿಸುತ್ತೆ. ಸೊ ನೆಕ್ಸ್ಟ್ ಮೈತ್ರಿ ಅವ್ರಿಗೆ. ಸೊ ನಿಮ್ಮ ಸ್ನೇಹಿತರು ಇದ್ದಾರೆ,
ಫ್ಯಾಮಿಲಿ ಇದೆ. ನೀವು ಎಲ್ಲ ಟ್ರಿಪ್ ಹೋಗೋದಾಗಿರ್ಬೋದು, ಔಟಿಂಗ್ ಆದ್ರೂ, ನೀವೆಲ್ಲಾದ್ರೂ ಸ್ಪಿರಿಚುವಲ್ ಟ್ರಿಪ್ಸ್ ಹೋಗಿದ್ದೀರಾ ಇದುವರೆಗೂ? ಇದುವರೆಗೂ ನಾನು ಒಂದು ಸ್ಪಿರಿಚುವಲ್ ಟ್ರಿಪ್ಗೂ ಹೋಗಲಿಲ್ಲ. ಆದರೆ ನಾನು ಮನೆಯಲ್ಲೇ ಕೂತ್ಕೊಂಡು ಡೈಲಿ ಮೆಡಿಟೇಷನ್ ಮಾಡ್ತೀನಿ. ಟ್ರಿಪ್ಸ್ ಅಂದರೆ ಫ್ರೆಂಡ್ಸ್ ಜೊತೆಗೆ. ನಿನ್ನೆ ಒಂದು ಚಿಕ್ಕ ಎಕ್ಸಾಂಪಲ್, ಈವ್ನಿಂಗ್ 4 ಏರ್ ಶೋ ನೋಡಿದ್ದೀವಿ. ಅಲ್ಲಿಂದ ಅಂಬಾರಿ ಬಸ್ ಹತ್ತಿ 1 ಗಂಟೆವರೆಗೂ ಮೈಸೂರೆಲ್ಲ ಸುತ್ತಿದ್ದೀವಿ. ಅದೇ ಚಿಕ್ಕ ಎಕ್ಸಾಂಪಲ್ ಸಾಕು. ನಾವು ಒಂದೇ ಅಲ್ಲ, ನಮ್ಮ ಜೊತೆಗೆ ಒಂದು 5-6 ಫ್ಯಾಮ್ಲೀಸ್, ಎಲ್ಲರೂ ನಮ್ಮ ಫ್ರೆಂಡ್ ಫ್ಯಾಮ್ಲೀಸೇ. ಎಂಜಾಯ್ ಮಾಡಬೇಕು. ಧ್ಯಾನ ಒಂದೇ ಅಲ್ಲ, ಲೈಫ್ ಎಲ್ಲ ಇರುತ್ತೆ. ಫ್ರೆಂಡ್ಸ್, ಟ್ರಿಪ್ಸ್, ಹೋಟೆಲ್ಸ್ಗೆ ಹೋಗಿ ಊಟ ಮಾಡ್ತೀವಿ, ರಿಸಾರ್ಟ್ಸ್ಗೆ ಹೋಗ್ತೀವಿ, ಲೇಟ್ ನೈಟ್ಸ್ ಹೋಗ್ತೀವಿ, ಪಾರ್ಟೀಸ್ ಮಾಡ್ತೀವಿ, ಎಲ್ಲ ಇದೆ. ಆದರೆ ಇದರಲ್ಲಿ ಒಂದು ವಿಷಯ ಕೂಡ ಕೆಟ್ಟದ್ದು ಮಾಡಿಲ್ಲ ನಾವು ಇದುವರೆಗೂ. ಅದು ನಮ್ಮ ಮನಸ್ಸಿಗೆ ಬರ್ತಾ ಇದೆ ಒಂದು ಕೆಟ್ಟದಂದರೆ ನಾವು ಫಸ್ಟ್ ಕಂಟ್ರೋಲ್ ಮಾಡಬೇಕು ನಮ್ಮ ಮೈಂಡಿಂದನೇ. ಅದು ಯಾವಾಗ ನಾವು ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಮೈಂಡ್ ಸೆಟ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಡೈಲಿ ಮಾಡಿ, ಒಂದು 1/2 ಅವರ್ ಸಾಕು, ಜಾಸ್ತಿ ಬೇಡ. ನಿಮ್ಮ ಏಜ್ ಎಷ್ಟಿದೆ ಅಷ್ಟು ಮಾಡಿದರೆ ಸಾಕು ಅಂತ ಸುಭಾಷ್ ಪತ್ರಿ ಸಾರೇ ಹೇಳಿದ್ದು. ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಎಸ್. ಸೊ ಧ್ಯಾನ ಒಂದೇ ಅಲ್ಲ, ಸ್ನೇಹಿತರ ಜೊತೆ ಎಂಜಾಯ್ ಮಾಡ್ತಾ ಇದ್ದೀರಾ, ಸೊ ಎಂಟರ್ಟೈನ್ ಕೂಡ ಮಾಡ್ತಾ ಇದ್ದೀರಾ. ಸೊ ನಿಮಗೆ ನಿಮ್ಮ ಸ್ನೇಹಿತರ ಜೊತೆ ಹೋದಾಗ, ಇವಾಗ ಪವಿತ್ರ ಇರ್ಬೋದು, ನಾನಿರ್ಬೋದು, ಸ್ನೇಹ, ನಾವೆಲ್ಲ ಮಾತಾಡ್ತಾ ಇರ್ತೀವಿ. ನಿಮ್ಗೆ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿದಾಗ, ಎಕ್ಸಾಂಪಲ್ ಪವಿತ್ರ ಅವ್ರ ಜೊತೆ ಮಾಡಿದಾಗ ಏನ್ ವ್ಯತ್ಯಾಸ ಇರುತ್ತೆ ನಿಮ್ಗೆ? ಅವ್ರ ಹತ್ರ ಕೂಡ ಒಂದು ಎಕ್ಸಾಂಪಲ್ ಆಗಿದೆ. ನಾವು ಗಾರ್ಡನಿಂಗ್ ಮಾಡ್ಬೇಕಂದ್ರೆ ಗೊಬ್ಬರ ತರಬೇಕು. ಅಂದ್ರೆ ಗೊಬ್ಬರ ಇದ್ರೇನೆ ಅದು ಪಾಟ್ಸ್ಗೆ ಹಾಕಿ ಮರಗಳು ಚೆನ್ನಾಗಿ ಬರುತ್ತೆ. ಅದು ಗೊಬ್ಬರ ಝೂ ಹತ್ರನೇ ಸಿಗುತ್ತೆ ಚೆನ್ನಾಗಿರೋದು. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಫ್ಯಾಮ್ಲಿ ಜೊತೆಗೆ ಝೂಗೆ ಬರೋಣ, ತುಂಬ ದಿನ ಆಯಿತು ಅಂತ. ಇವರು ಬೇಡ ಅಂತ ಹೇಳಿದರು. 2-3 ಡೇಸ್ ಬಿಟ್ಟು ಪವಿತ್ರ ಅವರು ನಮ್ಮ ಮನೆಗೆ ಬಂದಿದ್ರು. ಅವ್ರ ಜೊತೆಗೆ ನಾನು ಝೂಗೆ ಹೋಗಿದ್ದೀನಿ. ಆದರೆ ನಮ್ಮ ಮನೆಯವ್ರು ಬರಲಿಲ್ಲ. ನಂದು ಮನಸ್ಸು ಹೋಗಬೇಕು ಅನ್ನೋದು ಒಂದು ಕಾನ್ಸಂಟ್ರೇಟ್ ಇದೆ. ಅವ್ರಿಗೂ ಇಷ್ಟ ಇಲ್ಲ ಬರೋದು. ಅಂದರೆ ಏನು, ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಅದೇ ಒಂದು ಚಿಕ್ಕ ಎಕ್ಸಾಂಪಲ್ ಪವಿತ್ರ ಅವ್ರ ಹತ್ರ ಆಗಿರೋದು ನನಗೆ ಆ ಲೈಫಲ್ಲಿ. ಒಂದು ಏನಂತಾರೆ, ಮಿರಾಕಲ್, ಸ್ಮಾಲ್ ಮಿರಾಕಲ್ಸ್. ಸೊ ಅಂದ್ರೆ ನಮ್ಮ ಈ ಒಂದು ಸ್ಪಿರಿಚುವಲ್ ಫ್ರೆಂಡ್ಸ್ ಇರೋದ್ರಿಂದ ನಿಮ್ಮ ಮಿರಾಕಲ್ಸ್ ರಿಯಾಲಿಟಿ ಆಗುತ್ತೆ. ಅದು ನಮಗ್ ಗೊತ್ತಾಗಲ್ಲ, ಆಗ್ತಾ ಇದೆ ಈಗ, ಆಗ್ಬೇಕಂತ ಏನಿಲ್ಲ, ಆಗುತ್ತೆ, ಆದ್ರೆ ನಮಗ್ ಗೊತ್ತಾಗಲ್ಲ ಅದು ಆಗ್ತಿರೋದು. ಅದು ಹೆಂಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ ಜಾಬ್ ಬೇಕು ಅನ್ನೋ ತುಂಬ ಜನ ಇರ್ತಾರೆ. ತುಂಬ ಟ್ರೈ ಮಾಡ್ತಾರೆ, ಬರಲ್ಲ. ಬಾ ಅಂದು ಬರುತ್ತೆ, ಅದು ಇಲ್ಲ, ನಾವು ಪ್ರಯತ್ನ ಪಡಬೇಕಷ್ಟೆ. ಅದು ಹೆಂಗೆ, ಒಂದು ಸ್ಟ್ರಾಂಗ್ ನಾವು ಮನಸ್ಸಲ್ಲಿ ಅನ್ಕೋಬೇಕು, ಟ್ರೈ ಮಾಡಬೇಕು. ಅದು ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಬೇಕಂದ್ರೆ ಕಂಪಲ್ಸರಿ ಧ್ಯಾನ ಬೇಕು. ಎಸ್, ವಂಡರ್ಫುಲ್. ಸೊ ಬ್ಯಾಕ್ ಇದರ ಮುಂಚೆ ಫೋಟೋ. ಸೊ ಮದುವೆ ಹೋಗಿದ್ದೀರಾ ಸರ್ ನೀವು? ಇವರ ಈ ಒಂದು ಸೆಲೆಬ್ರೇಷನ್, ನನ್ನ ಮಗಳು. ಎಸ್, ಈ ಸೆಲೆಬ್ರೇಷನ್. ಸೊ ನೀವು ಈ ಸೆಲೆಬ್ರೇಷನ್ ಅನ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ಅದೇ ರೀತಿ ಇವಾಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಆ ಸೆಲೆಬ್ರೇಷನ್ ಅಲ್ಲಿ ನಿಮ್ಮ ಒಂದು ಆನಂದ ಯಾವ ರೀತಿಯಲ್ಲಿ ಇತ್ತು? ಈಗ 3 ದಿನಗಳಿಂದ ಈ ಧ್ಯಾನ ದಸರಾದಲ್ಲಿ ಆನಂದವನ್ನ ಪಡಿತಿದ್ದೀರಾ. ಈ ಆನಂದ ಯಾವ ರೀತಿಯಾಗಿದೆ ನಿಮ್ಮ ಆನಂದ? ಸುಖ, ಸಂತೋಷ, ಆನಂದ. ನಾನು ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದು ಆನಂದಕ್ಕೆ. ಸುಖಕ್ಕೆ ನಾನು ಕೊಟ್ಟಿಲ್ಲ, ಸಂತೋಷಕ್ಕೂ ನಾನು ಕೊಟ್ಟಿಲ್ಲ, ಆನಂದಕ್ಕೆ ಕೊಟ್ಟಿರೋದು. ಈ ಸುಖ ಸಂತೋಷ ಎರಡು ಕಂಪೇರ್ ಮಾಡಿದ್ರೆ ಮಾತ್ರ ಆನಂದ ಏನಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಆನಂದ ಗೊತ್ತಾಗಂಗಿಲ್ಲ. ಫಸ್ಟ್ ಸುಖ ನೋಡ್ಬೇಕು, ಸಂತೋಷ ನೋಡ್ಬೇಕು, ಅದರಲ್ಲಿ ಇರಬಾರ್ದು. ಅದು ಇರ್ಲಾರ್ದದ್ದೇ ಆನಂದ. ಇವಾಗ ನಾನು 22 ವರ್ಷ ನಂದು ಜರ್ನಿನೇ ಆನಂದ. ಇದರಲ್ಲಿ ಈ ನಮ್ಮ ಅಣ್ಣನ ಮದುವೆ ಮೇಡಮ್, ಬಳ್ಳಾರಿ ಕನಿಕಾಪುರೇಶ್ವರ ದೇವಸ್ಥಾನದಲ್ಲಿ ನಡೆದಿರೋದು. ನನ್ನ ಮಗನೂ ಡ್ಯಾನ್ಸ್ ಮಾಡಿದ್ದಾನೆ, ನನ್ನ ಮಗಳು ಡ್ಯಾನ್ಸ್ ಮಾಡಿದ್ದಾಳೆ. ನಾವಂತೂ ಅರ್ಧ ಗಂಟೆನೂ ಡ್ಯಾನ್ಸ್ ಮಾಡಿದ್ದೀವಿ. ನಾವು ಯಾವತ್ತೂ ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ. ಆ ರೀತಿ ನಮ್ಗೆ ಖುಷಿಯಾಗಿರ್ತೀವಿ, ಆನಂದದಲ್ಲಿ ಇರ್ತೀವಿ. ಇದೇ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಮೇಡಮ್. ನಮಗೆ ಒಳ್ಳೆ ರೀತಿಯಿಂದ ಪ್ರಾಮಾಣಿಕವಾಗಿದ್ದೀನಿ. ನಾನು ಪಬ್ಲಿಕ್ ಸರ್ವೆಂಟ್ಸ್ ಅಲ್ಲಿ ಇದ್ರೆ ಕೂಡ ಪ್ರಾಮಾಣಿಕವಾಗಿ ನಾನು UPSC ಸರ್ವಿಸ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಬರೆಯಕ್ಕೆ ಹೋಗಿದ್ದೆ. ಡೆಲ್ಲಿನಾಗಿದ್ದೆ. ಡಿಪಾರ್ಟ್ಮೆಂಟೇ ರಿಸೈನ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ 6 ಮಂತ್ಸ್ ಡೆಲ್ಲಿನಾಗಿದ್ದೆ.
ಅಲ್ಲಿ ಪ್ರಿಪರೇಷನ್ ಆಗಕ್ಕೆ ಹೋಗಿದ್ದೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ. ಅಲ್ಲೆಲ್ಲ ತಿಳ್ಕೊಂಡ್ವಿ, ನಾರ್ತ್ ಇಂಡಿಯಾದಲ್ಲಿ ನೋಡಿದ್ವಿ. ಇನ್ನು ನಾನು ಅವಾಗ ಇನ್ನು ಬಳ್ಳಾರಿನಾಗೆ ಇದ್ದೆ. ನಮ್ಮ ಪಾಪಾಯಿ ಹಾಲಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೆ ಅವಾಗ, ಇನ್ನು ಮದುವೆನೂ ಆಗಿರ್ಲಿಲ್ಲ. ಆ ಟೈಮಲ್ಲೆಲ್ಲ ನಾನು ಡೆಲ್ಲಿನಾಗಿದ್ದು ರಾವ್ಸ್ ಕೋಚಿಂಗಲ್ಲೆಲ್ಲ UPSC ಸಿವಿಲ್ ಸರ್ವಿಸ್ ತಗೊಂಡು ರಿಟರ್ನ್ ಬಂದು ಮತ್ತೆ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆದೆ. ಈ ರೀತಿ ಮೇಡಮ್ ಆನಂದ ಪ್ರತಿ ಕ್ಷಣ ಇರುತ್ತೆ. ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ, ಇವತ್ತು ಕೂಡ ಅನುಭವಿಸ್ತಾ ಇದ್ದೇನೆ. ಎಸ್. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ, ಎಂಟರ್ಟೈನು ಕೊಡ್ತಾ ಇದ್ದೀರಾ, ಸೊ ಡ್ಯಾನ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ಪರಿಪೂರ್ಣ ಅಂದ್ರೆ ಎಲ್ಲವುದನ್ನು ಮಾಡೋದು, ಅದರಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ತಿಳಿತಾ ಹೋದ್ವಿ. ವೃತ್ತಿ ಜೀವನದಲ್ಲಾಗಿರ್ಬೋದು, ಡೈಲಿ ಲೈಫಲ್ಲಾಗಿರ್ಬೋದು, ಸೊ ಔಟಿಂಗ್ ಹೋಗೋದ್ರಲ್ಲಾಗಿರ್ಬೋದು, ಎಲ್ಲವನ್ನ ತಿಳಿತಾ ಹೋದ್ವಿ. ಫ್ಯಾಮಿಲಿ ಔಟಿಂಗ್ ಹೋಗೋದು, ಅದು ಕೂಡ ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು. ಸೊ ಇದೆಲ್ಲವನ್ನ ತಿಳಿತಾ ಹೋದ್ರಿ. ಸೊ ನಿಮಗೆ ಈಗ 4 ಜನ, ಮೊನ್ನೆ ನಾನು ಮಾತಾಡ್ತಾ ಇದ್ದಾಗ ಸರ್ ಹೇಳ್ತಾ ಇದ್ರು ನೈಟ್ ಮೂವೀಸ್ ನೋಡ್ತಾ ಇರ್ತೀವಿ. ಸೊ ಎಂಜಾಯ್ಮೆಂಟ್, ಎಲ್ರಿಗೂ ಮೂವೀಸ್ ಅಂದ್ರೆ ಇಷ್ಟ ಅಲ್ವಾ? ಸೊ ಫೈನಲ್ ನಾವು ಎಂಜಾಯ್ಮೆಂಟ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಮಾಡೋದು ಮೂವೀಸ್ ನೋಡ್ತೀವಿ, ರೈಟ್? ಸೊ ಅದನ್ನ ನೀವು ಹೇಗೆ ಎಂಜಾಯ್ ಮಾಡ್ತೀರಾ? ಸೊ ಹೊರಗಡೆ ಹೋಗ್ಬೋದಾಗ್ಬೋದು, ಮನೆಯಲ್ಲ ಆಗ್ಬೋದು. ಸೊ ಅದನ್ನ ಯಾವ ರೀತಿ ನೀವು ಆನಂದ ಪಡ್ತೀರಾ ಆ ಮೂವಿಗಳಿಂದ? ನಾವು ಜಾಸ್ತಿ ಥಿಯೇಟರ್ಗಂತೂ ಹೋಗಲ್ಲ. ಮೂವೀಸ್ ಅಂದರೆ ನಾವು ಕಾರ್ಟೂನ್ಸ್ ನೋಡ್ತೀವಿ ಮನೇಲಿ ಮಕ್ಕಳ ಜೊತೆ. ಯಾವುದು ಫೈಟಿಂಗ್ ಫಿಲಿಮ್ಸು, ಹರರ್ ಫಿಲಿಮ್ಸು ನೋಡಲ್ಲ. ಒಂದು ಫ್ರಮ್ ಸೋ ಲೈಕ್ ದಿಸ್ ಅಂಥದ್ದು, ಇಲ್ಲಾಂದರೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಕಾರ್ಟೂನ್ಸೇ ಜಾಸ್ತಿ ನೋಡ್ತೀವಿ ನಾವು. ಅದು ಯಾಕಂದರೆ ಮಕ್ಕಳದು ಅವು ಮಾಡೋದು ನಮಗೂ ಸ್ವಲ್ಪ ರಿಲೀಫ್ ಅನಿಸುತ್ತೆ. ನೆಕ್ಸ್ಟ್ ಏನೋ ಒಂದು ಸಸ್ಪೆನ್ಸ್ ಥರ. ಅದೇ ನಮಗೂ ಮಕ್ಕಳಿದ್ದಾರಲ್ವ, ಅವ್ರು ಹಿಂಗೆ ಮಾಡ್ತಾರೆ, ನಾವು ಪೇಷನ್ಸ್ ಕಲಿಕೋಬಾರ್ದು. ಅವು ಮಕ್ಕಳ ಜೊತೆ ಮಕ್ಕಳೇ ಆಗಿ ಇರಬೇಕು. ಕೆಲವು ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಓದುವಾಗ ಟೀಚರ್ ಆಗೇ ಇರಬೇಕು, ಅಡುಗೆ ಮಾಡುವಾಗ ಮಕ್ಕಳಿಗೆ ತಾಯಿಯಾಗೇ ಇರಬೇಕು. ನಮ್ಮ ಮಗಳು ನಾನು ಯಾಕೆ ಫಸ್ಟು ಆಗಿದ್ದೀನಿ, ನನಗೊಂದು ಅಕ್ಕ ಬೇಕು ಅಂತೂ ತುಂಬ ಫೀಲ್ ಆಗ್ತಾ ಇರುತ್ತೆ. ಆದರೆ ನಾನು ಅವ್ರಿಗೆ ಯಾವಾಗಲೂ ಅಮ್ಮ ಥರನೇ ಇಲ್ಲ, ಒಂದು ಸಿಸ್ಟರ್ ಥರನೇ ಇದ್ದೀನಿ. ಸೂಪರ್. ಎಸ್. ಸೊ ಇವಾಗೆಲ್ಲ ನಾವು ಇಷ್ಟೊಂದು ಕೇಳಿದ್ವಿ, ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್ ಆಡೋಣವಾ ಎಲ್ರು? ರೆಡಿನಾ ಎಲ್ರು? ಎಸ್ ಎಸ್. ಸೊ ಒಂದೆರಡು ಸ್ಮಾಲ್ ಕ್ವಶನ್ಸ್ ಸರ್, ರ್ಯಾಪಿಡ್ ಫೈರು. ಸೊ ಪಟ್ ಅಂತ ಹೇಳಬೇಕು, ಮೈತ್ರಿ ಆಗಿರ್ಲಿ ಸರ್ ಆಗಿರ್ಲಿ. ಸೊ ಅದಕ್ಕೆ ಆರಾಧ್ಯ ರೈಟ್ ಆರ್ ರಾಂಗ್ ಅಂತ ಆರಾಧ್ಯ ಹೇಳ್ತಾಳೆ, ಓಕೆ? ಸೊ ಮೈತ್ರಿ, ನಿಮ್ಗೆ ಫಸ್ಟ್ ಪ್ರಶ್ನೆ. ಸೊ ರಾಮು ಸರ್ ಅವರ ಫೇವ್ರೆಟ್ ಫುಡ್ ಯಾವುದು? ರೈಸ್, ಟಮೋಟಾ ದಾಲ್. ಆರಾಧ್ಯ ರೈಟ್, ಅಮ್ಮ ಹೇಳಿದ್ ಸರಿನಾ? ಕರೆಕ್ಟಾ? ಜೋರಾಗಿ ಚಪ್ಪಾಳೆ ಬರ್ಲಿ. ಸೊ ಮೈತ್ರಿ ಅವರ ಫೇವ್ರೆಟ್ ಪ್ಲೇಸ್? ಆರಾಧ್ಯ ಮನುಷ್ಯರೇ ಇರಬಾರ್ದು, ಬರೀ ಫಾರೆಸ್ಟ್ ಟೈಪ್ ಗಿಡಗಳೇ ಇರಬೇಕು, ನೀರ್ ಹರಿತಿರ್ಬೇಕು ಅಂತ ಜಾಗಕ್ಕೆ ಜಾಸ್ತಿ ಇಷ್ಟಪಡ್ತಾಳೆ. ನಾವು ಕೂರ್ಗು ಸೈಡ್ ಜಾಸ್ತಿ ಹೋಗ್ತಾ ಇರ್ತೀವಿ, ಗೋಣಿಕೊಪ್ಪ ಸೈಡು. ಅದೊಂದು ಇಷ್ಟ ಅಂತ ನಾನು ಅನ್ಕೊಂಡಿದ್ದೇನೆ ಮೇಡಮ್. ಅದು 99 100% ಅದೇ ನಿಜ. ಆರಾಧ್ಯ? ಓಕೆ, ಆದರೆ ಅಮ್ಮಗೆ ಜಾಸ್ತಿ ರಶ್ ಇರಬಾರ್ದು. ಆಮೇಲೆ ನಾವು ಯಾವಾಗ ಟ್ರಾವೆಲ್ ಮಾಡ್ತೀವ ಅವಾಗ ರೋಡ್ ಎಲ್ಲ ಫುಲ್ ಗಡಗಡ ಗಡಗಡ ಇರಬೇಕು. ಯಾವಾಗಲೂ ಟ್ರಾಫಿಕ್ ಇರಲೇಬಾರ್ದು, ಹಂಗೆ ಇರಬೇಕು. ಎಸ್ ಮೈತ್ರಿ ರೈಟ್. ಸರ್ ನೋಡಿ, ಅವ್ರಿಗೆ ಫಾರೆಸ್ಟ್ಗಿಂತ ಖಾಲಿ ಇರುವ ರಶ್ ಇರದೇ ಇರ್ತಕ್ಕಂಥ ಸ್ಥಳ ಇಷ್ಟ. ಸೊ ಮೈತ್ರಿ ಅವರೇ ಲೀಡಲ್ಲಿದ್ದಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅತಿ ಹೆಚ್ಚು ವರ್ಷ, ಸೊ ಅವರು 6 to 9 years ವರ್ಕ್ ಮಾಡಿದ್ದಾರೆ, ಹೆಚ್ಚು ವರ್ಷಗಳ ಕಾಲ ವರ್ಕ್ ಮಾಡಿರುವಂತ ಪ್ಲೇಸ್ ಯಾವುದು? ಐ ಥಿಂಕ್ ಗಂಗಾವತಿ. ಎಸ್ ಸರ್, ಕರೆಕ್ಟಾ? ಬೇಗೂರು, ಗುಂಡ್ಲುಪೇಟೆ ತಾಲೂಕು. ರಾಂಗ್ ಮೈತ್ರಿ. ರಾಮು ಸರ್ ನಿಮ್ಗೆ. ಸೊ ಅವರ ಬೆಸ್ಟ್ ಫ್ರೆಂಡ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಅವರು 3 ಜನ ಬೆಸ್ಟ್ ಫ್ರೆಂಡ್ಸ್, ನನಗ್ ತಿಳಿದಂಗೆ 3 ಜನ ಬೆಸ್ಟ್ ಫ್ರೆಂಡ್ಸ್. ಆ ಬೆಸ್ಟ್ ಫ್ರೆಂಡ್ಸ್ ಯಾವ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ಹೆಚ್ಚು ಸಮಯ ಅಲ್ಲಿ ಕಳಿಯೋದಕ್ಕೆ ಇಷ್ಟಪಡ್ತಾರೆ? ಫ್ಯಾಮಿಲಿ ಜೊತೆಗೆ ಪಿಕ್ನಿಕ್, ರೆಸಾರ್ಟ್ ಹೋಗ್ಬೇಕು, ಅದು ಬಹಳ ಇಷ್ಟಪಡ್ತಾರೆ. 3 ಜನ ಫ್ಯಾಮಿಲಿನೂ ಅಷ್ಟೇ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಚಪ್ಪಾಳೆ ಬರ್ಲಿ ಜೋರಾಗಿ. ಇದೆ ಆ ಫೋಟೋ. ಸೊ 3 ಫ್ಯಾಮಿಲಿ. ಇನ್ನೊಬ್ರು ಮಿಸ್ ಆಗಿದ್ದಾರೆ. ಆಕ್ಚುಲಿ 3 ಅಲ್ಲ 4 ಮೆಂಬರ್ಸ್ ನಾವು, ಲೇಡೀಸ್ ಫ್ರೆಂಡ್ಸ್. ನಂಗೆ ತುಂಬಾ ಇಷ್ಟ ಈ ಫೋಟೋ ಅಂದ್ರೆ. ಎಸ್, ವಂಡರ್ಫುಲ್. ಮಡಿಕೇರಿ ಪಿ.ಇನ್ ರಿಸಾರ್ಟ್ ಅಂತ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವಿಸಿಟ್ ಮಾಡೋದು, ತುಂಬಾ ಒಳ್ಳೆ ಜಾಗ.
ಎಸ್, ಆರಾಧ್ಯಂಗೆ ಇವಾಗ ಪ್ರಶ್ನೆ. ಸೊ ಮಮ್ಮಿ ಪಪ್ಪನ್ ಬಗ್ಗೆ ನಿಮ್ಗೆ ತುಂಬಾ ಗೊತ್ತಿದೆ, ರೈಟ್? ಮಮ್ಮಿಯ ಫೇವ್ರೆಟ್ ಫುಡ್, ಸ್ಪೈಸಿ ಐಟಮ್, ಸ್ಪೆಷಲಿ ಯಾವ ಫುಡ್? ದಾಲ್ ರೈಸ್. ಎಸ್, ವೆರಿ ಗುಡ್. ದೊಡ್ಡ ಚಪ್ಪಾಳೆ ಬರ್ಲಿ. ಜಾಸ್ತಿ ನಾವು ಬಳ್ಳಾರಿಯವರು ರೈಸೇ ತಿಂತೀವಿ, ನಿಮಗೆ ಕೂಡ ಗೊತ್ತು. ನಮಗೆ ತೊಗರಿ ಬೇಳೆ, ದಾಲು, ರೈಸ್ ಅಂದ್ರೆ ಭಾಳ ಇಷ್ಟ ಮನೆಯಲ್ಲಿ. ಎಸ್ ಅಭಿನವ್, ಕರೆಕ್ಟ್. ಸೊ ಅಭಿನವ್, ನಿಂಗೆ ಪ್ರಶ್ನೆ ಕೇಳಲ್ಲ ನಾನು. ನಿಮ್ಮ ಪಪ್ಪನ ಫೇವ್ರೆಟ್ ಪ್ಲೇಸ್ ಯಾವುದು? ಬಂಡೀಪುರ. ಬಂಡೀಪುರ, ಕರೆಕ್ಟ್. ಎಸ್, ವಂಡರ್ಫುಲ್, ಕರೆಕ್ಟ್ ಆನ್ಸರ್. ಜೋರಾಗಿ ಚಪ್ಪಾಳೆ. ಸೊ ನೋಡಿ, ಅವರ ಅಪ್ಪ ಅಮ್ಮನ ಬಗ್ಗೆ ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಅಲ್ವಾ? ಸೊ ಅದೇ ಸಂಪೂರ್ಣ ಕುಟುಂಬ. ಒಬ್ಬರ ಬಗ್ಗೆ ಒಬ್ರು ಚೆನ್ನಾಗಿ ಅರ್ಥಕೊಳ್ಳೋದೇ ಈ ಸಂಪೂರ್ಣ ಕುಟುಂಬ. ಸೊ ನಿಮ್ಮ ಹೋಲ್ ಫ್ಯಾಮಿಲಿಯಿಂದ ಈ ಒಂದು ಸಂಪೂರ್ಣ ಕುಟುಂಬಕ್ಕೆ ಒಂದು ಏನಾದ್ರೂ ಮೆಸೇಜ್ ಅನ್ನ ಸರ್? ಇಲ್ಲ ಮೇಡಮ್, ಏನಿಲ್ಲ, ಇದೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಾವು. ನಮಗಂತೂ ತುಂಬ, ನಾನು ಆಗಲೇ ಹೇಳಿದೆ, ಆನಂದಮಯ ಜೀವನ, ಆನಂದಮಯ ಕುಟುಂಬ ಇದ್ದೀವಿ. ಇದೇ ನಾವು ಕಂಟಿನ್ಯೂ ಮಾಡ್ಕೊತಾ ಇರ್ತೀವಿ ಮೇಡಮ್. ನಾವು ಇಷ್ಟು ಜನದ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ತಿರೋದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದೇ ಫಸ್ಟು ಮೇಡಮ್ ನಮ್ಮ ಲೈಫಲ್ಲಿ. ಇಷ್ಟು ಸ್ಪಿರಿಚುವಲ್ ಲೈಫಲ್ಲಿ ನಾವು ಯಾವತ್ತೂ ಇಷ್ಟು ಜನಗಳ ಮುಂದೆ ಕೂತ್ಕೊಂಡು ನಾನು ಮಾತಾಡಿಲ್ಲ. ಅಫಿಷಿಯಲ್ ಲೈಫಲ್ಲಿ ಮಾತಾಡಿರ್ಬೋದು. ಮುಂದಿನ ದಿನಗಳಲ್ಲಿ ಇದು ಧ್ಯಾನ ದಸರಾ ಅನ್ನೋದು ಕಾನ್ಸೆಪ್ಟು ಒಂದು ಲೆವೆಲಿಗೆ ತೊಗೊಂಡು ಹೋಗ್ಬೇಕಂತ ಆಸೆ ಇದೆ. ಎಲ್ಲರ ಮೈಂಡ್ ಮೈಸೂರು PSSM ಮೈಸೂರು ಮೈಂಡಲ್ಲಿ ಇದೆ. ಅದೆಲ್ಲ ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ, ಇಷ್ಟು ಪ್ರೋಗ್ರಾಮ್ನ ನೀಟಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮಗೂ, ಚನ್ನಬಸವ ಸರ್ಗೂ, ಮೇಡಮ್ನವರಿಗೂ, ಲಲಿತಾ ಒಗ್ಗ ಮೇಡಮ್ನವ್ರಿಗೂ ಎಲ್ಲರಿಗೂ ತುಂಬ ತುಂಬ ಅನಂತ ಋಣಿಯಾಗಿರ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಇಲ್ಲ ಮೇಡಮ್, ನಾನ್ ವೆಜ್ ನಾನು ತಿನ್ನೋದೇ ಇಲ್ಲ ಮೇಡಮ್. ನಾವು ನಾನ್ ವೆಜ್ ಮುಟ್ಟಂಗಿಲ್ಲ. ನಾನು ಮರಾಠಿ, ನಾವು ಪ್ಯೂರು ಪಕ್ಕ ಮರಾಠಿಯವರು ಮೇಡಮ್. ನಾವು ನಮ್ಮ ತಂದೆ ಮನೆಯಲ್ಲೆಲ್ಲ ತಿಂತಾ ಇದ್ರು. ನಾವು ಮನೆ ಬಿಟ್ಟೆ ನಾನು 25 ವರ್ಷ ಆಯಿತು. ನಾನು ಚಿಕ್ಕವನಿದ್ದಾಗೆ ಮನೆ ಬಿಟ್ಬಿಟ್ಟು ನಾನು ಇಂಜಿನಿಯರಿಂಗ್ ಓದೋಕ್ಕೆಲ್ಲ ಹುಬ್ಳಿ ಎಲ್ಲ ಓಡಾಡ್ತಾ ಇದ್ದೆ. ಕೆಲಸದ ಮೇಲೆಲ್ಲ ಹೊರಗಡೆ ಶಿವಮೊಗ್ಗ ಎಲ್ಲ, ಅವಾಗ ಕೂಡ ನಾನು ನಾನ್ ವೆಜ್ ಮುಟ್ತಾನೆ ಇರಲಿಲ್ಲ ಮೇಡಮ್. ಓಕೆ, ಸೂಪರ್ ಸರ್, ಸೂಪರ್. ಎಷ್ಟೇ ಅಫಿಷಿಯಲ್ಸು ಮೀಟಿಂಗ್ ಇರಲಿ, ಊಟದ ವಿಚಾರ ಇರಲಿ, ನೈಟ್ ಹೋಗೋದಿರಲಿ, ನಾನು ಅದರಿಂದ ದೂರನೇ ಮೇಡಮ್, ಮುಟ್ಟೋದೇ ಇಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ನಾವು ಇದ್ರೆ ಮಾಡೋದೂ ಇಲ್ಲ. ಅವ್ರು ಅಂಥ ಫಂಕ್ಷನ್ಗಳು ನಮಗೆ ಕರೆಯೋದೂ ಇಲ್ಲ. ಏನಂದ್ರೆ ಸರ್, ಎಲ್ರಿಗೂ ಗೊತ್ತಿರೋಂಗೆ ನಮ್ಮ PSSM ಮೈಸೂರು ಮಾಸ್ಟರ್ಸ್ಗೆ ಗೊತ್ತಿರೋಂಗೆ ನಿಮ್ಗೆ ನಮಗೆ ಸಂಪರ್ಕ ಫಸ್ಟ್ ಆಗಿದ್ದು ನಮ್ಮ ಕಾವೇರಿ ಪಿರಮಿಡ್ ನಿರ್ಮಾಣ ಸಮಯದಲ್ಲಿ. ಹೌದು ಸರ್. ಆವಾಗ ಚನ್ನಬಸವ ಸರ್ ಹೇಳಿದ್ರು, ರಾಮು ಸರ್ಗೆ ಒಂದು ಡೊನೇಷನ್ ಬುಕ್ ಕೊಡಪ್ಪ, ಅವ್ರು ಕಲೆಕ್ಷನ್ ಮಾಡಿ ಕೊಡ್ತಾರೆ ಅಂತ. ರಾಮು ಸರ್ ಅಂದ್ರೆ ಯಾರೂ ಗೊತ್ತಿಲ್ಲ, ಬರೀ ಅವ್ರ ಫೋನ್ ನಂಬರ್ ಮಾತ್ರ ಕೊಟ್ರು. ಆವಾಗ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಹೌದು ಸರ್, ಹೌದಾ, ಎಲ್ರಿಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ರಿ ತಾವು. ನಾನು ಡೊನೇಷನ್ ಬುಕ್ ಈಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಆದರೆ ನಾವು ಭೇಟಿಯಾಗೋ ಸಂದರ್ಭನೇ ಬರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಿಮ್ಮದು ಪೋಸ್ಟಲ್ ಅಡ್ರೆಸ್ ಇಸ್ಕೊಂಡು ನಾನು ಪೋಸ್ಟಲ್ಲಿ ನಿಮಗೆ ಡೊನೇಷನ್ ರೆಸಿಟ್ ಬುಕ್ ಕಳಿಸ್ಕೊಟ್ಟೆ. ಆದರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ನೀವು ಅಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಕಲೆಕ್ಟ್ ಮಾಡ್ತೀರಿ ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್. ಆದರೆ ಇವರು ಚನ್ನಬಸವ ಸರ್ ಏನು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಸರ್ ಅವರು ಕೊಡಿ ಸರ್, ಅವ್ರಿಗೆ ಕನೆಕ್ಷನ್ಸ್ ಎಲ್ಲರದ್ದು ಕಾಂಟ್ಯಾಕ್ಟ್ಸು ತುಂಬ ಚೆನ್ನಾಗಿದೆ, ಮ್ಯಾಕ್ಸಿಮಮ್ ಮಾಡಿಕೊಡ್ತಾರೆ ಅಂತ. ಬಟ್ ನನಗೆ ಮಾತ್ರ ಹೋಪ್ ಸೇರಲಿಲ್ಲ ಸರ್. ಯಾಕೆಂದ್ರೆ ನಾನು ನಿಮ್ಮನ್ನು ಭೇಟಿನೂ ಮಾಡಿಲ್ಲ, ಒಂದ್ಸರಿನೂ ಮಾತಾಡಿಲ್ಲ ನಿಮ್ಮ ಜೊತೆ. ಬರೀ ಫೋನಲ್ಲಿ ದೂರವಾಣಿ ಮುಖಾಂತರ ಮಾತ್ರ ಮಾತಾಡಿದ್ದೇನೆ. ಆದರೆ ನೀವು ಮ್ಯಾಕ್ಸಿಮಮ್ ಕಲೆಕ್ಷನ್ ಮಾಡಿಕೊಟ್ರಿ ಕಾವೇರಿ ಪಿರಮಿಡ್ ನಿರ್ಮಾಣಕ್ಕೆ. ನನಗೆ ಭಾಳ ಖುಷಿ ಆಯಿತು. ಐ ಆಮ್ ಹೈಲಿ ಥ್ಯಾಂಕ್ಫುಲ್ ಸರ್. ಆಮೇಲೆ ಸೆಕೆಂಡ್ ಒನ್, ರೀಸೆಂಟಾಗಿ ಆವತ್ತಿನಿಂದ ಇವತ್ತಿನವರೆಗೆ ನಿಮ್ಮನ್ನು ಭೇಟಿ ಮಾಡಿರೋದು ಕಡಿಮೆ, ಆದರೆ ದೂರವಾಣಿ ಮುಖಾಂತರ ಮಾತಾಡಿರೋದು ಜಾಸ್ತಿ. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಎಷ್ಟೋ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ, ಫೋನಲ್ಲಾಗಿರ್ಬೋದು ಅಥವಾ ಪರ್ಸ್ನಲ್ಲಾಗಿ ಆಗಿರ್ಬೋದು. ಮಾತಾಡಿದಾಗ ನೀವು ಒಂದು ದಿವಸನೂ ಸಿಟ್ಟು ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ ಸರ್, ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ. ಯಾವಲ್ಲೂ ಕೂಲಾಗಿ ನಗ್ನಗ್ತಾನೆ ಮಾತಾಡಿದ್ದೀರಾ. ಇದ್ರ ಸೀಕ್ರೆಟ್ ಏನು ಸರ್? ಕೋಪ ಬರೀ ನನ್ನ ಮೇಲೆ ಮಾತ್ರನೇ ಸರ್ ಮಾಡ್ಕೊಳ್ಳೋದು. ಕೋಪ ಯಾವತ್ತು ಹೆಂಡತಿ ಮೇಲೆ ಅಷ್ಟೇ ಸರ್. ನಾನು ಕೋಪ ಮಾಡ್ಕೊಂಡು ಅನಿತಾ ಮೇಲೇನೆ ಜಾಸ್ತಿ. ನಿಮ್ಮೆಲ್ಲರ ಕೋಪ ಅನಿತಾ ಮೇಡಮ್ ಮೇಲೆ ಹಾಕತ್ ನಾನು. ಅದಕ್ಕೆ ನಾವು ಕಾಲು ಮುಗಿತೀವಿ ಅವ್ರಿಗೆ, ನಾನು ಮುಗಿತೀನಿ ಕಾಲು ಅವ್ರಿಗೆ. ಸರ್ ಆ ರೀತಿ ಏನಿಲ್ಲ ಸರ್. ಎಲ್ಲರೂ ಬಂದು ನಿಮ್ಮಂಗೆ ಬಹಳ ಜನ ಕೇಳಿದ್ದಾರೆ ಸರ್. ಕೆಲವೊಬ್ರು ಏನಂದರೆ, ನಮಗೆ ಈ ರೀತಿ ನಾವು ಸ್ಪಿರಿಚುವಲ್ ಅಲ್ಲಿ ಇದೀವಲ್ಲ ಸರ್,
ತುಂಬಾ ಬೋಲಾಪನ್ ಅಂತಾರೆ ಹಿಂದಿನಾಗೆ ಒಂದು ವರ್ಡ್ ಬೋಲಾಪನ್. ಇವನಿಗೆ ಏನು ಗೊತ್ತಿಲ್ಲ, ಇವನಿಗೆ ಏನು ಗೊತ್ತಿಲ್ಲದೋನು ಆ ಥರ ವರ್ಡ್ಗಳೆಲ್ಲ ನಮಗೆ ಯೂಸ್ ಮಾಡ್ತಾರೆ. ನೀವು ಹೇಳ್ತಾ ಇರ್ರಿ, ನಾವು ನಡೀತಾ ಇರ್ತೀವಿ ಮುಂದೆ. ಆದ್ರೆ ನಾನು ಎಲ್ಲಿ ಹೋದ್ರೆ ಕೂಡ ನಾನು ಚಾಪೆ ಮೂಡ್ಸಿ ಹೋಗೋದು, ಎಲ್ಲಿ ಹೋದ್ರೂ ಕೂಡ ನಾನು ಕೆಲಸದಲ್ಲೇ ನಂದು ಬೋಲಪ್ಪನ್ ತೋರಿಸ್ತೀನಿ, ಅಂದ್ರೆ ಒಳ್ಳೆತನ ತೋರಿಸ್ತೀನಿ, ಪ್ರಾಮಾಣಿಕತೆ ನನ್ನ ಕೆಲಸದಲ್ಲೇ ತೋರಿಸ್ತೀನಿ. ನಂದು ಮಾಡಿರ್ತಕ್ಕಂಥ ರಿಜಿಸ್ಟರ್ಸು ಈಗಲೂ ಕೂಡ 20 ವರ್ಷ ಆದ್ರೂ ಕೂಡ ಯೂಸ್ ಮಾಡ್ತಿದ್ದಾರೆ. ಕೆಲವೊಂದು ಕಂಪನಿ, ನಾನು 5 ಕಂಪನಿ ಕೆಲಸ ಮಾಡಿಬಿಟ್ಟಿದ್ದೀನಿ ಸರ್ ಕರ್ನಾಟಕದಲ್ಲಿ. ಎಲ್ಲ ಕಂಪನಿ, ಮೆಸ್ಕಾಮ್, ಬೆಸ್ಕಾಮ್, ಸೆಸ್ಕಾಮ್. ಹುಬ್ಳಿನಾಗ ಒಂದು ಮಾಡಿಲ್ಲ ಸರ್, ಅಲ್ಲಿ ಓದಿದ್ದೀನಿ ಇಂಜಿನಿಯರಿಂಗು, ಎಲ್ಲ ಕಂಪನಿ ಕೆಲಸ ಮಾಡಿದ್ದೀನಿ. ಆ ಪ್ರಾಮಾಣಿಕತೆ ನೀವು ಹೇಳಿದ್ರಲ್ಲ ಸರ್, ಎಲ್ಲರ ಇಷ್ಟೇ ಸರ್, ನಕ್ಕೊಂತ ಮಾತಾಡ್ಬಿಟ್ರೆ ಸಾಕು ಸರ್. ಫ್ಯಾಮಿಲಿ ಜೊತೆ ಮೆಂಬರ್ಸ್ ಆಗಲಿ, ನೀವು ಎಷ್ಟು ಸಿಕ್ಕಿದ್ರಿ, ಯಾರೋ ಸಿಕ್ಕಿರ್ತಾರೆ, ಎಲ್ಲರೂ ಸಿಗ್ತಾರೆ ಸರ್, ಎಲ್ಲರ ಜೊತೆಗೂ ನಕ್ಕೊಂತ ಅಷ್ಟೇ ಲೈಫ್ ಸರ್. ಆನಂದಮಯ ಜೀವನ ಆಗಲಿ, ಸುಖ ಸಂತೋಷ ಎರಡೂ ಬೇಡ, ನಮಗೆ ಆನಂದಮಯ ಜೀವನದಲ್ಲಿ ಸಾಕ್ಸೋಣ, ಇದೇ ನಾನು ನಡೆಸ್ಕೊಳ್ತಾರೆ ಸರ್. ಇಲ್ಲಿವರೆಗೂ ನಾನು ಇದೇ ಮಾಡ್ಕೊಂಡು ಬಂದಿರೋ ಸರ್. ನಮ್ಮ ರಾಮು ಸರ್ ಇತ್ತೀಚೆಗೆ ಲೇಟೆಸ್ಟ್ ಅವ್ರದ್ದು ಕೆಲಸ ನನಗೆ ಭಾಳ ಇಷ್ಟವಾಗಿದ್ದೇನಪ್ಪ ಅಂತಂದರೆ, ನಾವು ಧ್ಯಾನ್ ದಸರಾ 2025 ಇನ್ವಿಟೇಷನ್ ಕಾರ್ಡ್ ಮಾಡಿಸೋದಕ್ಕೆ ನಮ್ಮ ಜೊತೆಯಲ್ಲಿ ಚನ್ನಬಸವ ಸರ್ ಬರಬೇಕಾಯ್ತು, ಬರಲಿಲ್ಲ. ರಾಮು ಸರ್ ಬರ್ತಾರೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ರಾಮು ಸರ್ ಬಂದರು ಗುಪ್ತಾ ಆಫ್ಸೆಟ್ಗೆ, ನಾನು ಗುಪ್ತಾ ಆಫ್ಸೆಟ್ಗೆ ಹೋದೆ. ಆವಾಗ ಅಲ್ಲಿ ಹೋಗಿ ಕೂತ್ಕೊಂಡು ಆ ಇನ್ವಿಟೇಷನ್ ಅಂದರೆ ಯಾವ ಥರ ಇರಬೇಕು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಗ್ರ್ಯಾಂಡ್ ಆಗಿರುತ್ತೆ, ಎಷ್ಟು ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ, ಎಷ್ಟು ಫ್ಯಾಕ್ಟರ್ಸು ನಿಮ್ಮ ಮೈಂಡಲ್ಲಿ ಇತ್ತು, ಅದು ನೀವು ಯಾವ ಥರ ನೀವು ಮಾಡಿದ್ರಿ, ನಿಮ್ಮ ಜೊತೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನೀವು ಅವ್ರು ಹೇಳಿದ್ದಕ್ಕೆಲ್ಲ ಕ್ವಶನ್ ಮಾಡಿ, ಅವ್ರು ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಇವರು DTP ಮಾಡೋರಿಗೆ ಕ್ವಶನ್ ಮಾಡಿ, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಎಷ್ಟು ಕರೆಕ್ಷನ್ಸ್ ಮಾಡಿಸಿದ್ರಿ, ಎಷ್ಟು ಸರಿ ಚೇಂಜಸ್ ಮಾಡಿಸಿದ್ರಿ, ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು ಅಂತ ಹೇಳಿದ್ರಿ. ಅದನ್ನ ನೋಡಿ 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 ನನಗೆ ಭಾಳ ಖುಷಿ ಆಯ್ತು ಸರ್. ನಿಮ್ಮ ಕಾನ್ಸೆಪ್ಟು ಭಾಳ ಅದ್ಭುತ ಸರ್, ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಹೇಳ್ಬೇಕಂತ ಒಂದು 2 ನಿಮಿಷ ಸರ್. ಬೆಳಿಗ್ಗೆ ನಾವು 10 ಗಂಟೆಗೆ ಕೂತ್ಕೊಂಡಿದ್ರಿ, DTP ಇನ್ವಿಟೇಷನ್ ದಾನ ದಸರದ್ದು DTP ಎಡಿಟ್ ಮಾಡಿಸ್ಬೇಕಿತ್ತು. ಒಬ್ಬ ಲೇಡಿ, ಆ ಎಮ್ಮನಿಗೆ ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಕೂತ್ಕೊಂಡಿದ್ದವ್ರು ನಾವು 4 ಗಂಟೆ ಆಗಿದೆ, ಹೊರಗಡೆಗೆ ಬಂದಿದ್ದೀವಿ. ಸರ್ ಊಟ ಮಾಡಿಲ್ಲ. ಸರ್ ಊಟ ಮಾಡ್ತೀರ, 78 ಏಜ್ ಸಾರಿಗೆ ಜೊತೆಗೆ ಕೂತ್ಕೊಂಡಿದ್ದಾರೆ. ಸರ್ ಇಲ್ಲ ಸರ್ ನೀವು ಬನ್ನಿ, ಹೋಗಿ ಸರ್ ಊಟ ಮಾಡ್ಕೊಂಡ್. ಆ ಎಮ್ಮಗೆ ಲೇಡಿಗೆ ನಮಗೆ ಇಷ್ಟ ಆಗಂಗೆ ನಾವು ತಿರ್ಸ್ಬೇಕು, ವರ್ಡ್ ಹಿಂಗೆ ಬರಬೇಕು, ಇಷ್ಟೇ ಸೈಜ್ ಬರಬೇಕು, ಇಷ್ಟೇ ಲೆಂತ್ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಆ ಎಮ್ಮನಿಗೆ DTP ಆಪರೇಟ್ ಮಾಡೋದು ಗೊತ್ತಿಲ್ಲ. 10 ಗಂಟೆಯಿಂದ 4 ಗಂಟೆವರೆಗೆ ಕೂತ್ಕೊಂಡಿದ್ದು ಸತತವಾಗಿ, ಊಟ ಮಾಡ್ಲಾರ್ದೆ ಸರ್ ಕೂತ್ಕೊಂಡಿದ್ರು ನಮ್ಮ ಜೊತೆಗೆ. ಅವ್ರು ತುಂಬಾ ಗ್ರೇಟ್, ಅವ್ರು ಅಷ್ಟು ಏಜ್ಗೆ ನಮ್ಮ ಜೊತೆ ಕೂತ್ಕೊಂಡು ಮಾಡಿಸಿದ್ದಾರೆ. ಸೊ ಇವಾಗ ಎಲ್ರು ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಪರಿಪೂರ್ಣ ಧ್ಯಾನ ಕುಟುಂಬ ಅಂತ ಹೇಳ್ಬೋದಾ? PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.